Hey, hi, good evening. Welcome back for the next continuation session and the last session for this chapter. Again, that is microbes in the human welfare. So, ಎಲ್ಲಿವರೆಗೂ ನಾವು ಮಾಡಿ ಬಿಟ್ಟಿದೀವಿ ಮತ್ತೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ನಾವು ಉಳಿದಿರೋದು the last three concepts. One, it is about microbes in production of biogas and the biocontrol agents and the biofertilizers. And before that, so again I'll come back to the some tips. So ಪ್ರತಿ ಕ್ಲಾಸು ಹೇಳಬೇಕಾದ್ರೆ ಎಕ್ಸಾಮ್ ಓರಿಯೆಂಟೆಡ್ ಒಂದಷ್ಟು ಟಿಪ್ಸ್ಗಳನ್ನ ಎರಡು ಟಿಪ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಅದೇ ತರ ಸೊ ಎಕ್ಸಾಮ್ ಹತ್ರ ಬರ್ತಾ ಮಕ್ಳುಗಳಿಗೆಲ್ಲೋ ಒಂದ್ ಕಡೆ ನಿಮ್ಗಳಿಗೆಲ್ಲ ಭಯ ಶುರುವಾಗ್ತಾ ಇರತ್ತೆ, ಹೇಗಿರುತ್ತೋ ಬಿಕಾಸ್ ಆಲ್ರೆಡಿ 2 years ಗ್ಯಾಪ್ ಆಗಿದೆ. 10th ಎಕ್ಸಾಮ್ ಬರ್ದಿದ್ದು 10th ಆದ್ಮೇಲೆ ಇವಾಗ 2 years ಆದ್ಮೇಲೆ ಯು ಆರ್ ಗೋಯಿಂಗ್ ಟು ಅಗೇನ್ ಅಪಿಯರಿಂಗ್ ಫಾರ್ ಬೋರ್ಡ್ ಎಕ್ಸಾಮ್. ಸೊ ಬೋರ್ಡ್ ಎಕ್ಸಾಮ್ ಅಂದಾಗ ಎಲ್ಲೋ ಒಂದ್ ಕಡೆ ಫಿಯರ್ ಹೆಂಗಿರುತ್ತೋ ಹೇಗೋ, ಸೊ ಯಾವ ತರ ಕ್ವಶನ್ ಪೇಪರ್ ಇರುತ್ತೋ ಅಂತ. ಡೋಂಟ್ ವರಿ ಅಬೌಟ್ ದಟ್ ಕ್ವಶನ್ ಪೇಪರ್ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ರೀಸೆಂಟ್ ಆಗಿ ಮಾಡೆಲ್ ಪೇಪರ್ಸ್ ಕೂಡ ಬಿಟ್ಟಿದ್ದಾರೆ ಬೋರ್ಡ್ ಇಂದ. ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಮೂರ್ ಮಾಡೆಲ್ ಪೇಪರ್ಸ್. ಸೊ ದ ಫಸ್ಟ್ ದೋಸ್ ಆರ್ ಆವರೇಜ್ ಆಸ್ ವೆಲ್ ಆಸ್ ದ ಲೀಸ್ಟ್ ಸ್ಟೂಡೆಂಟ್ಸ್ ಇರ್ತೀರಾ. ಸೊ ಅಂತವರು ಫಸ್ಟ್ ಮಾಡೆಲ್ ಪೇಪರ್ಸ್ ಗಳನ್ನ ನೀಟ್ ಆಗಿ ಪ್ರಿಫರ್ ಮಾಡಿ. ಅಂಡ್ ಆಲ್ಸೋ ರೀಸೆಂಟ್ ಆಗಿ ಒಂದ್ 5 ರಿಂದ 6 ವರ್ಷದ ಪೇಪರ್ಸ್ ಏನಾದ್ರು ಇದ್ರೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಅಥವಾ ಇವಾಗೆಲ್ಲ ಬುಕ್ ಗಳೆಲ್ಲ ಸಿಕ್ಬಿಡತ್ತೆ ನಿಮ್ಮ ಕಾಲೇಜ್ಗಳ ಕಡೆಯಿಂದಾನೆ ಪಾಸಿಂಗ್ ಪ್ಯಾಕೇಜ್ ಬುಕ್ಸ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಇರುತ್ತೆ, ಆಸ್ ವೆಲ್ ಆಸ್ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಗಳು ಕೂಡ ಕೊಟ್ಟಿರ್ತಾರೆ, ಮಾಡೆಲ್ ಪೇಪರ್ಸ್ ಮತ್ತೆ ಪ್ರೀವಿಯಸ್ ಪೇಪರ್ಸ್ ಗಳನ್ನೆಲ್ಲ. ಸೊ ಅಂತವನ್ನ ನೀಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ. ಸೊ ದಟ್ ಈಸ್ ಆಲ್ಸೋ ದ ಸೆಕೆಂಡ್ ಪಾಯಿಂಟ್. ಅಂಡ್ ದ ಥರ್ಡ್ ಪಾಯಿಂಟ್ ಇಸ್, ಸೊ ಡೋಂಟ್ ನೆಗ್ಲೆಕ್ಟ್ ದ ಚಾಪ್ಟರ್ಸ್ ಆಲ್ಸೋ. ನಿಮ್ಗೆ ಓವರ್ ಆಲ್ ಸಬ್ಜೆಕ್ಟ್ ಗಳಲ್ಲಿ ಸೊ ಯಾವ ಚಾಪ್ಟರ್ಸ್ ಇಫ್ ಯು ಆರ್ ಕಂಫರ್ಟಬಲ್ ಟು ಅನಲೈಸ್, ಓಕೆ. ಸೊ ಅಂತ ಚಾಪ್ಟರ್ಸ್ ಗಳನ್ನ ಮೊದಲು ಕವರ್ ಮಾಡಿಕೊಂಡು, ಸೊ ಇವನ್ನಿಷ್ಟನ್ನ ನೀವು ಕವರ್ ಮಾಡಿದ್ರೇನೆ ಸೊ ಆಲ್ಮೋಸ್ಟ್ ಔಟ್ ಆಫ್ 70ಗೆ ಆರಾಮಾಗಿ 25 to 30 ಸ್ಕೋರ್ ಮಾಡ್ಕೋತೀರಿ. ಸೊ ಅದರಿಂದ ತುಂಬಾ ಫಿಯರ್ ಆಗೋದು ಬೇಡ, ಸೊ ಭಯ ಆಗೋದು ಬೇಡ. ಸೊ ನೀಟಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಬಿಕಾಸ್ ಕೆಲವೊಂದು ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ಇನ್ನು ಎಕ್ಸಾಮ್ ಟೈಮ್ ಇದೆ, ನಾಳೆ ಓದೋಣ ನಾಡಿದ್ದು ಓದೋಣ, ಅಥವಾ ಒಂದೊಂದು ಸಬ್ಜೆಕ್ಟ್ಗೆ 4 ದಿನ ಗ್ಯಾಪ್ ಇದೆ ಅಥವಾ 3 ದಿನ ಗ್ಯಾಪ್ ಇದೆ, ಆ ಟೈಮಲ್ಲಿ ಓದ್ಕೊಂಡ್ರೆ ಸಾಕು ಅನ್ನೋದೆಲ್ಲ ಇರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹತ್ರ ಇಟ್ಕೊಂಡು ಅಥವಾ ನಾಳೆ ಎಕ್ಸಾಮ್ ಅಥವಾ ನಾಡಿದ್ದು ಎಕ್ಸಾಮ್ ಇಟ್ಕೊಂಡು ನಿಮ್ಮ ಸ್ಟಡೀಸ್ ಅನ್ನ ಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಆ ಟೈಮು, ಆ ಡೇಸ್ ಏನ್ ಕೊಟ್ಟಿರ್ತಾರೆ ನಿಮ್ಗೆ, ದಟ್ ಈಸ್ ಓನ್ಲಿ ಫಾರ್ ರಿವಿಷನ್ ಪರ್ಪಸ್ ಅಷ್ಟೇ. ಆ ಟೈಮಲ್ಲಿ ನೀವು ರಿವಿಷನ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರೂ ಒಂದ್ 10% ಕಾನ್ಸೆಪ್ಟ್ಸ್ ಏನಾದ್ರು ನೀವು ಬಿಟ್ಟಿದ್ರೆ ಅದನ್ನ ನೀವು ಕವರ್ ಮಾಡ್ಕೋಬಹುದೇ ಹೊರತು ನಾಟ್ ದ ಕಂಪ್ಲೀಟ್ ಚಾಪ್ಟರ್ಸ್. ಓಕೆ, ಸೊ ಬೆಟರ್ ಟು ಸ್ಟಡಿ ನೌ ಓನ್ಲಿ ಟು ಕ್ಲಿಯರ್ ಆಲ್ ದ ಕಾನ್ಸೆಪ್ಟ್ಸ್. ಸೊ ಯಾವ್ದಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಕಾಲೇಜ್ಗಳಿಗೆ ಹೋಗಿ ಲೆಕ್ಚರರ್ಸ್ ನ ಮೀಟ್ ಮಾಡಿ, ಸೊ ಆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ದೋಸ್ ಹೂ ಆರ್ ಪ್ಲಾನಿಂಗ್ ಫಾರ್ ನಾನು ಡಿಸ್ಟಿಂಕ್ಷನ್ ಬರಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಟಾಪರ್ ಆಗಬೇಕು, ಸ್ಟೇಟ್ ಲೆವೆಲ್ ಟಾಪರ್ ಆಗಬೇಕು ಅಂತಿರೋರು ಅಷ್ಟೇ ನೀಟ್ ಆಗಿ ಟೆಕ್ಸ್ಟ್ ಬುಕ್ಸ್ ನ ಅನಲೈಸ್ ಮಾಡಿ. ಯಾವುದೇ ಕಾರಣಕ್ಕೂ ಅವರು ಟೆಕ್ಸ್ಟ್ ಬುಕ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಡೆಫಿನೆಟ್ಲಿ ಯು ಆರ್ ಗೆಟ್ ಸ್ಕೋರ್ ಫಾರ್ 2 marks 3 marks 5 marks ಎಲ್ಲ ನೀವು ಸ್ಕೋರ್ ಮಾಡ್ತೀರಿ. ಬಟ್ MCQs ಗಳಲ್ಲಿ ತುಂಬಾ 1 or 2 ಕ್ವಶನ್ಸ್ ರಾಂಗ್ ಆಯ್ತು ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಅಂದಾಗ, ಸೊ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಯುವರ್ ಡಿಸ್ಟಿಂಕ್ಷನ್ ಮಾರ್ಕ್ಸ್, ಅಥವಾ 95 ಅಬೋವ್, ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕ್ ಬರಬೇಕು, ಸ್ಟೇಟ್ ಲೆವೆಲ್ ರ್ಯಾಂಕ್ ಬರಬೇಕು ಅಂದ್ರೆ ಹೊಡ್ತಾ ಬಿದ್ದು ಬಿಡತ್ತೆ. ಸೊ ಅದರಿಂದ ಈ ಎಲ್ಲಾ ಟಿಪ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಪ್ಲೀಸ್ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ಸ್ಟಿಲ್ ಸಮ್ ಕಾಲೇಜಸ್ ಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇರತ್ತೆ, ಅಥವಾ ಏನಾದ್ರು ಒಂದು ಇಟ್ಟಿರ್ತಾರೆ. ಸೊ ಅದನ್ನ ಹೋಗಿ ಅಟೆಂಡ್ ಮಾಡಿ. ಅಟ್ ಲೀಸ್ಟ್ ನಿಮ್ಗೊಂದು ಕನ್ಫರ್ಮೇಶನ್ ಸಿಗತ್ತೆ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ, ನಾನು ಎಷ್ಟು ಬರೀಬಹುದು ಅನ್ನೋದು ನಿಮ್ಗೂ ಗೊತ್ತಾಗತ್ತೆ. ಸೊ ಎಕ್ಸಾಮ್ಸ್ ಎಲ್ಲ ಇಟ್ಟಾಗ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಎಕ್ಸಾಮ್ಸ್ ಎಷ್ಟು ಬರೀತಿರೋ ಅಷ್ಟು ನಿಮ್ಗೆ ಅದೊಂದು ಪ್ರಾಕ್ಟೀಸ್ ಸೆಷನ್ ಅಂತ. ಮಾರ್ಕ್ಸ್ ಸೆಕೆಂಡ್ರಿ, ಮಾರ್ಕ್ಸ್ ಅಲ್ಲಿ ಕಮ್ಮಿ ಬರುತ್ತೋ ಜಾಸ್ತಿ ಬರುತ್ತೋ ಅದನ್ನ ಬಿಟ್ಟುಬಿಡಿ. ಡೋಂಟ್ ವರಿ ಅಬೌಟ್ ದಟ್. ಸೊ ಫಸ್ಟ್ ರೈಟ್ ದ ಎಕ್ಸಾಮ್ಸ್. ಅಟ್ ಲೀಸ್ಟ್ ನೀವು ಆ ಎಕ್ಸಾಮ್ಸ್ ಗಳನ್ನ ಬರೆದಾಗ ಸೊ ನಿಮ್ಗೊಂದು ನಿಮ್ಮ ಒಂದು ಅನಲೈಸೇಷನ್ ಸಿಗತ್ತೆ. ಸೊ ಇವಾಗ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳೋದು ಮುಖ್ಯ. ನಾವು ನಿಮ್ಮನ್ನ ಅನಲೈಸ್ ಮಾಡ್ಲಿಕ್ಕೆ ಇವಾಗ ನೀವು ನಮ್ಮ ಕಾಲೇಜಿಗೆ ಬರಲ್ಲ, ಅಥವಾ ನಾವು ನಿಮ್ಮನ್ನ ಕೂತ್ಕೊಂಡು ಅನಲೈಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೋಬೇಕು ಅಂದ್ರೆ ಈ ತರ ಯಾವ್ದಾದ್ರು ಒಂದಷ್ಟು ಎಕ್ಸಾಮ್ಸ್ ಗಳ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಸೊ ಅದನ್ನ ಬರಿಬೇಕಾಗತ್ತೆ. ಸೊ ಅದರಿಂದ ಹೋಪ್ಸು ಈ ಟಿಪ್ಸ್ ನಿಮ್ಗೆ ತಲೆಗೆ ಹೋಗಿರುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಸಮ್ ಮೋರ್ ಟಿಪ್ಸ್ ಐ ಆಮ್ ಗೋಯಿಂಗ್ ಟು ಗಿವ್. ಸೊ ಲೆಟ್ಸ್ ಕಂಟಿನ್ಯೂ ದ ಸೆಷನ್. ಎಸ್, ಸೊ ಲೆಟ್ಸ್ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರೀವಿಯಸ್ ಸೆಷನ್ ಒಂದು 4 ಕಾನ್ಸೆಪ್ಟ್ಸ್ ಗಳನ್ನ ನಾವು ಕ್ಲಿಯರ್ ಮಾಡಿದ್ವಿ. ಸಾರಿ, ದ 3 ಕಾನ್ಸೆಪ್ಟ್ಸ್. ದ ಒನ್ ಇಟ್ ವಾಸ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂತ, ಅಂಡ್ ದ ಸೆಕೆಂಡ್ ಒನ್ ಇಟ್ ವಾಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅಂಡ್ ದ ಥರ್ಡ್ ಒನ್ ಇಟ್ ಇಸ್ ಅಬೌಟ್ ದ ಮೈಕ್ರೋ
ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ. ಅಂಡ್ ಅಲ್ಲಿ ಇನ್ನೊಂದು ವರ್ಡ್ ನಾನು ಡಿಸ್ಕ್ರೈಬ್ ಮಾಡುವಾಗ ಒಂದು ವರ್ಡ್ ಬಿಟ್ಬಿಟ್ಟಿದ್ದೆ, BWSSB ಅಂತ ಹೇಳಿ. ಇಟ್ ಇಸ್ ಅ ಬ್ಯಾಂಗ್ಳೂರ್ ವಾಟರ್ ಸೀವೇಜ್ ಸಪ್ಲೈ ಬೋರ್ಡ್ ಅಂತ ಹೇಳಿ. ನಾನು ಲಾಸ್ಟ್ ಸೆಷನ್ ಹೇಳಬೇಕಾದ್ರೆ ನಿಮ್ಗೆ ಅಲ್ಲಿ ಎಸ್ದು ಒಂದು ಟರ್ಮ್ ಅನ್ನ ಹೇಳಿರ್ಲಿಲ್ಲ, ದಟ್ ಇಸ್ ಸಪ್ಲೈ ಅಂತ ಹೇಳಿ. ಜಸ್ಟ್ ಐ ಮೆನ್ಷನ್ ಬ್ಯಾಂಗ್ಳೂರ್ ವಾಟರ್ ಸೀವೇಜ್ ಬೋರ್ಡ್ ಅಂತ ಮಾತ್ರ ಹೇಳಿದ್ದೆ. ಸೊ ದಟ್ ಇಸ್ ಅ ಫುಲ್ ಫಾರ್ಮ್, ಇಟ್ ಇಸ್ ಬ್ಯಾಂಗ್ಳೂರ್ ವಾಟರ್ ಸೀವೇಜ್ ಸಪ್ಲೈ ಬೋರ್ಡ್ ಅಂತ ಹೇಳಿ. ಬಟ್ ಇದು ನಮ್ಗೆ ಯಾವುದೇ ಕಾರಣಕ್ಕೂ ಬುಕ್ಗಳಲ್ಲಿಲ್ಲ ಅಥವಾ ಎಕ್ಸಾಮ್ಸ್ ಅಲ್ಲಿ ಕೇಳೋದು ಇಲ್ಲ. ಬಟ್ ಯು ಶುಡ್ ನೋ ದಿಸ್. ಈ ತರ ಒಂದಷ್ಟು BA ಸೈನ್ಸ್ ಸ್ಟೂಡೆಂಟ್ಸ್ ಆಗಿ, ಬಯಾಲಜಿ ಸ್ಟೂಡೆಂಟ್ಸ್ ಗಳಾಗಿ ನಮ್ಗೆ ಇದೆಲ್ಲ ಒಂದಷ್ಟು ಟರ್ಮ್ಸ್ ಗಳು ಗೊತ್ತಿರಬೇಕು. ಎಸ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಏನ್ ಬಯೋಗ್ಯಾಸ್ ಅಂದ್ರೆ, ನಾನು ತುಂಬಾ ಡಿಸ್ಕ್ರೈಬ್ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ತುಂಬಾ ಡಿಸ್ಕ್ರೈಬ್ ಆದಾಗ ನಿಮ್ಗೆ ಆ ಸೆಷನ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಮೇನ್ ಆಗಿ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ಸ್ ಏನ್ ಇರಬೇಕು ಆ ಚಾಪ್ಟರ್ ಗಳಲ್ಲಿ ಅಷ್ಟನ್ನ ಮಾತ್ರ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗಿರ್ತೀನಿ. ಸೊ ಒನ್ ಕಮ್ ಟು ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಎಸ್, ಏನ್ ಬಯೋಗ್ಯಾಸ್ ಅಂದ್ರೆ, ಇವತ್ತಿನ ಒಂದು ಟೆಕ್ನಾಲಜಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾವ್ ಎಲ್ಲೇ ಸಿಟಿಗಳಲ್ಲಿ ನೋಡಿದ್ರು ಕೂಡ, ಸೊ ವಿ ಆರ್ ಲುಕಿಂಗ್ ಸೋಲಾರ್ ಸಿಸ್ಟಮ್ ಅಂಡ್ ಸೋಲಾರ್ ವಾಟರ್ ಹೀಟರ್ ಇರ್ಬೋದು, ಅಥವಾ ಒಂದು ಕುಕ್ ಮಾಡಕ್ ಇರ್ಬೋದು, ಪ್ರತಿ ಒಂದಕ್ಕೂ ಸೋಲಾರ್ ಅನ್ನೋದಿದೆ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ರ, ನಾವ್ ಎಲ್ಲೂ ಕಸಗಳನ್ನ ನಾವು ಅಕ್ಕಪಕ್ಕ ಮನೆಗಳಲ್ಲಿ ಹಾಕಕ್ ಹೋಗಲ್ಲ, ಪಕ್ಕದ ಜಾಗದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನೆ ಮುಂದೆ ಗಾಡಿ ಬರುತ್ತೆ, ಡಿವೈಡ್ ಮಾಡ್ತಾರೆ, ಒಣ ಕಸ ಮತ್ತೆ ಹಸಿ ಕಸ ಅಂತ ಹೇಳಿ ಡಿವೈಡ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಹೋಗಿ ಡಂಪ್ ಮಾಡ್ತಾರೆ. ಬಟ್ ಆ ಡಂಪ್ ಮಾಡೋ ಪ್ಲೇಸ್ ಹೆಂಗಿರುತ್ತೆ ಅಂದ್ರೆ, ನಾಟ್ ಇನ್ ಫ್ರಂಟ್ ಆಫ್ ದ ಹೌಸಸ್ ಆರ್ ಇನ್ ಅಕ್ಕಪಕ್ಕನು ಎಲ್ಲೋ ಮನೆಗಳಿರೋ ಕಡೆ ಹಾಕಕ್ ಹೋಗಲ್ಲ. ಅವ್ರು ಏನೇ ಡಂಪ್ ಮಾಡಿದ್ರು ಕೂಡ ದಟ್ ಡಂಪಿಂಗ್ ವಾಲ್ ಎಲ್ಲಿರುತ್ತೆ ಅಂದ್ರೆ ತುಂಬಾ ದೂರದ ಜಾಗಗಳಲ್ಲಿ ಇರುತ್ತೆ. ಓಕೆ, ಸೊ ಇದು ನಮ್ಮ ಸಿಟಿಯಲ್ಲಿ ಆಗುವಂತ ಒಂದು ಕಂಪ್ಲೀಟ್ ಸಿಸ್ಟಮ್ ಅಂತ ಹೇಳಬಹುದು. ಬಟ್ ಸೊ ಯಾಕೆ ಈ ಬಯೋಗ್ಯಾಸ್ ಅನ್ನೋದು ಬಂತು? ಎಸ್ಪೆಷಲಿ ಬಯೋಗ್ಯಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಅಂದ್ರೆ, ಈಗ ನಾವು ಹಿಂದೆ ನೋಡಿದ್ವಿ, ಸೀವೇಜ್ ಟ್ರೀಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಪ್ರಾಸೆಸ್ ಎಲ್ಲ ಮುಗಿದ ಮೇಲೆ ಒಂದಷ್ಟು ವೇಸ್ಟ್ ಸಿಗತ್ತೆ. ಓಕೆ, ಆ ವೇಸ್ಟ್ ಏನ್ ಸಿಗತ್ತೆ, ದಟ್ ಒನ್ ವಿ ಕಾಲ್ ದಮ್ ಆಸ್ ಸ್ಲಡ್ಜ್. ಎಸ್, ಹೌದಲ್ಲ ಮಕ್ಕಳ? ಸೊ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಪ್ರೈಮರಿ ಸ್ಲಡ್ಜ್ ಅಂತ ಕರೆದಿದ್ದು, ದ ಲಾಸ್ಟ್ ಎಂಡ್ ವರೆಗೂ ಕೂಡ ವಿ ಆರ್ ಅಬ್ಸರ್ವಿಂಗ್ ದ ಕಲೆಕ್ಷನ್ ಆಫ್ ದ ಸ್ಲಡ್ಜ್. ಸೊ ಅದಕ್ಕೆ ಅಂತಾನೆ ಒಂದು ಸ್ಲಡ್ಜ್ ಬೆಡ್ ಅಂತಾನೆ ಅಂದ್ಬಿಟ್ರು. ನಾವು ಹೇಗೆ ಮನೆಗಳಲ್ಲಿ ಬೆಡ್ ಅನ್ನ ರೆಡಿ ಮಾಡ್ತೀವೋ ಆ ತರ ಒಂದು ಬೆಡ್ ತರ ಕಂಪ್ಲೀಟ್ ಆಗಿ ರೆಡಿ ಮಾಡಿರ್ತಾರೆ. ಎಲ್ಲ ವೇಸ್ಟ್ ಆ ಪೈಪ್ ಕನೆಕ್ಷನ್ ಮೂಲಕ ಬರಬೇಕಾದ್ರೆ ದಟ್ ವೇಸ್ಟ್ ಲುಕ್ಸ್ ಸೆಮಿ ಸಾಲಿಡ್, ನಾಟ್ ಕಂಪ್ಲೀಟ್ಲಿ ಸೆಮಿ ಲಿಕ್ವಿಡ್ ಆಗಿರುತ್ತೆ, ಕಂಪ್ಲೀಟ್ಲಿ ಸಾಲಿಡ್ ಆಗಿರಲ್ಲ, ಸೆಮಿ ಲಿಕ್ವಿಡ್ ಆಗಿರುತ್ತೆ. ಸೊ ಆಮೇಲೆ ಹೋಗ್ತಾ 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 ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಕಂಪ್ಲೀಟ್ಲಿ ಸಾಲಿಡ್, ಗಟ್ಟಿ ಆಗ್ಬಿಡತ್ತೆ, ಹಾಗೆ ಒಣಗ್ಬಿಡತ್ತೆ. ಅದನ್ನ ಬೇರೆ ಬೇರೆ ಪರ್ಪಸ್ ಗಳಿಗೆ ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ವಿ. ಸೊ ಅದೇ ತರ ಇಲ್ಲೂ ಕೂಡ ಏನಾಯ್ತು ಅಂತ ಅಂದ್ರೆ, ಈ ಬಯೋಗ್ಯಾಸ್, ಯಾಕಂದ್ರೆ ಇಲ್ಲಿವರೆಗೂ ನಾವು ತುಂಬಾ ಕಾನ್ಸೆಪ್ಟ್ಸ್ ನಾವು ಓದಿದೀವಿ. ಚೀಸ್ ಮೇಕಿಂಗ್ ಬಗ್ಗೆ, ಚೀಸ್ ಬಗ್ಗೆ ಓದಿದ್ವಿ, ಬೆವರೇಜಸ್ ಬಗ್ಗೆ ಓದಿದ್ವಿ, ಫರ್ಮೆಂಟೇಷನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಓಕೆ, ಯಾವ ಆರ್ಗ್ಯಾನಿಸಮ್ಸ್ ಏನು ಅಂತ ಎಲ್ಲ ಪ್ರತಿಯೊಂದು ಒಂದೊಂದೇ ಕಾನ್ಸೆಪ್ಟ್ ಅನ್ನ ನಾವು ಅನಲೈಸ್ ಮಾಡ್ಕೊಂಡ್ ಬಂದ್ವಿ. ಸೊ ಈ ಬಯೋಗ್ಯಾಸ್ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಗ್ಯಾಸ್. ಅಲ್ಲೇ ಹೇಳ್ತಾ ಇದೆ, ಬಯೋ ಮೀನ್ಸ್ ವಾಟ್? We already know that. Biology means what? Biogas means what? ಅಲ್ಲಿ ಲಜಿ ಇದೆ, ಇಲ್ಲಿ ಗ್ಯಾಸ್ ಇದೆ. ಅಲ್ಲಿ ಬಯೋ ಅಂದ್ರೆ ಲೈಫ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, ಇಲ್ಲೂ ಬಯೋ ಅಂದ್ರೆ ಆ ಜೀವ ಇರುವಂತ ಬಯೋಗ್ಯಾಸ್. ಬಯೋ ಮೀನ್ಸ್ ವಾಟ್? ಸೊ ದಟ್ ಈಸ್ ವಾಟ್ ದ ಲೈಫ್, ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಗಳಿಗೆ ಏನೇನು ಉಪಯುಕ್ತವಾದಂಥವು, ಪ್ರಯೋಜನ ಆಗೋವಂಥವು ಏನೇನು ಪ್ರಿಪೇರ್ ಆಗ್ತವೋ ಅದನ್ನೆಲ್ಲ ವಿಕಾಲ್. ಯಾಕಂದ್ರೆ ಇಲ್ಲಿ ಬಯೋಗ್ಯಾಸ್ ಅಂದಿದ್ದು ಯಾಕೆ ಅಂದ್ರೆ, ನಾಟ್ ಅಬೌಟ್ ಗ್ಯಾಸಸ್ ಬಗ್ಗೆ ಅರ್ಥ ಮಾಡ್ಕೊಂಡಲ್ಲ, ಅಲ್ಲಿ ಒಂದು ಸಣ್ಣ ಒಂದು ಮೈಕ್ರೋ ಆರ್ಗಾನಿಸಮ್ ನ ಆಡ್ ಮಾಡ್ತಾರೆ. ಸೊ ಆ ಮೈಕ್ರೋ ಆರ್ಗಾನಿಸಮ್ ಇಂದಾನೆ ಕಂಪ್ಲೀಟ್ ಪ್ರಾಸೆಸ್ ಗಳಾಗಕ್ಕೆ ಸಾಧ್ಯ. ಇನ್ case if they are not going to add any microorganism over there, so we cannot able to observe this complete process of the gas ನ ನೋಡಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಬಯೋಗ್ಯಾಸ್ ಅನ್ನೋದು ನಾಟ್ ಅ ಒನ್ ಗ್ಯಾಸ್ ಟೂ ಗ್ಯಾಸ್ ಅಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಅಂಡ್ ಯಾವುದೇ ಕಾರಣಕ್ಕೂ ಈ ವರ್ಡ್ ಅನ್ನ ನೀವು ಬಿಡಬಾರ್ದು. ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಯಾವ ಆಕ್ಟಿವಿಟಿ ಆಗಬೇಕಲ್ಲಿ? ಮೈಕ್ರೋಬಿಯಲ್ ಆಕ್ಟಿವಿಟಿ ನಡೆದ್ರೇನೆ
ಮೈಕ್ರೋ ಆರ್ಗಾನಿಸಮ್ ಆಕ್ಷನ್ ಆದ್ರೇನೆ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಒನ್ ರಿಸಲ್ಟ್. ದಟ್ಸ್ ವೈ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್. It is a mixture of gases and it is produced by microbial activity. That one they are going to use for what? Used as fuel agi use ಮಾಡ್ತಾರೆ. That is what they are going to call them as an biogas ಅಂತ ಹೇಳಿದ್ರು. So ನಾವು ಎಷ್ಟೆಷ್ಟೋ ಗ್ಯಾಸ್ಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಬರ್ತಾ ಇರ್ತೀವಿ, ಸೊ ಏನೇನೋ ಓದ್ತಾ ಇರ್ತೀವಿ. ಸೊ ಇಲ್ಲೂ ಕೂಡ ಯಾಕೆಂದ್ರೆ ಯಾವುದೋ ಒಂದು ಹಾಕ್ತೀವಿ, ಇವೇ ಕೆಮಿಸ್ಟ್ರಿ ನಾವು ಮಾಡಿರ್ತೀರಾ, ಯಾವುದೋ ಒಂದು ಕೆಮಿಕಲ್ನ ಹಾಕ್ತೀರಿ, ಒಂದಷ್ಟು ರಿಯಾಕ್ಷನ್ ಏನೋ ಮಾಡಿ ಇನ್ನೊಂದು ಏನೋ ಸಿಗತ್ತೆ ನಮಗೆ, ಹೌದಾ? ಸೊ ಲಾಟ್ ಆಫ್ ನಮ್ಮ ಬಯಾಲಜಿನಲ್ಲೂ ಫೋಟೋಸಿಂಥಸಿಸ್ ಬಗ್ಗೆ ಓದಬೇಕಾದ್ರೆ ಅಥವಾ ಇನ್ನೊಂದು ಯಾವುದೋ ಒಂದಷ್ಟು ರಿಯಾಕ್ಷನ್ಸ್ ಬಗ್ಗೆ ಅನಲೈಸ್ ಮಾಡಬೇಕಾದ್ರೆ ನಾವು ಆಡ್ ಮಾಡೋದೇ ಒಂದು ಪ್ರಾಡಕ್ಟ್ ಆದ್ರೆ ನಮ್ಗೆ ಅಲ್ಲಿ ಎಂಡಿಂಗ್ ಪ್ರಾಡಕ್ಟ್ ಇನ್ನೊಂದೇನೋ ಆಗಿರುತ್ತೆ, ಹೌದಾ? ಎಸ್ ಅಲ್ವಾ? ಸೊ ಹಾಗಾದ್ರೆ ಸೊ ಹಿಯರ್ ಆಲ್ಸೋ ದ ಲಾಟ್ ಆಫ್ ದ ಗ್ಯಾಸಸ್ ಅಲ್ಲಿ ಮೇನ್ ಆಗಿ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ 4 ಡಿಫರೆಂಟ್ ಟೈಪ್ಸ್ ಆಫ್ ದ ಗ್ಯಾಸಸ್ ಇನ್ ದ ಹೋಲ್ ಕಂಪ್ಲೀಟ್ ಪ್ರಾಸೆಸ್ ಗಳಲ್ಲಿ. ಸೊ ಯಾವ್ದು ಅಂದ್ರೆ ಒಂದು ಮೀಥೇನ್ ಆಗಿರುತ್ತೆ ಅಂಡ್ ಆಸ್ ವೆಲ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ ಅಂಡ್ ಆಲ್ಸೋ H2 ಅಂತ ಹೇಳ್ತೀವಿ. ಓಕೆ, ಸೊ ಇವೆಲ್ಲ ಗ್ಯಾಸಸ್ಗಳು ಅದರಲ್ಲಿ ನಮಗೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಏಕೆಂದ್ರೆ ಈ ಹಿಂದೆ ಓದಬೇಕಾದ್ರೂ ನಾವು ಸ್ಲಡ್ಜ್ ಬೆಡ್ ಅಂತ ಓದಬೇಕಾದ್ರೂ ಆಲ್ಸೋ ವಿ ಸ್ಟಡಿಡ್ ದ ಸೇಮ್ ಥಿಂಗ್. ಓಕೆ, ಅಲ್ಲೂ ಕೂಡ ಅದನ್ನೇ ನಾವು ಓದಿದ್ವಿ. ಬಟ್ ಇಲ್ಲಿ ಏನಂದ್ರೆ ಒಂದು ಬ್ಯಾಕ್ಟೀರಿಯಾನ ನಾವು ಆಡ್ ಮಾಡ್ತಾ ಇಲ್ಲ. ಸೊ ವಿ ಆಲ್ರೆಡಿ ಹೇಳಿದೀವಿ ಕ್ಲಾಸಲ್ಲೂ ಕೂಡ, ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಹೇಳಿದ್ವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಕಣ್ಣು ಕಾಣಲ್ಲ, ನಾವು ಆಡ್ ಮಾಡಕ್ಕೆ ಎಲ್ಲಿಂದ ಆಗುತ್ತೆ? ಯಾವುದೋ ಒಂದು ಏನೋ ಒಂದು ಪ್ರಾಡಕ್ಟ್ ಹಾಕಿದಾಗ ಅದೇನಾಗುತ್ತೆ, ಪ್ರಾಸೆಸ್ ಆಗಿ 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 ಒಂದು ಯಾವುದೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ನೊಂದೇನೋ ಒಳಗಡೆನೆ ರಿಯಾಕ್ಟ್ ಮಾಡಿರುತ್ತೆ. ಅದೇ ತರ ಈ ಎಲ್ಲಾ ಗ್ಯಾಸಸ್ಗಳ ಜೊತೆ ಸೊ ಕಲೆಕ್ಟಿವ್ಲಿ ಬ್ಯಾಕ್ಟೀರಿಯಾ ವಿ ಕಾಲ್ ದಮ್ ಇಟ್ ಆಸ್ ಅನ್ ವಾಟ್? Methanobacterium, because many times they asked in the exams regarding 1 mark score, fill in the blanks ko yavudukku ಅಂತ ಕೇಳಿರ್ತಾರೆ. ಸೊ ದಟ್ ಪ್ರಾಡಕ್ಟ್ ಇಸ್ ಮೆಥನೋಜನ್ಸ್ ಅಂತ ಹೇಳ್ತಾರೆ, ಮೀಥೇನ್ ಅಂತ ಹೇಳ್ತಾರೆ. ಲಾರ್ಜ್ ಅಮೌಂಟ್ ಆಫ್ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ ಅಲಾಂಗ್ ವಿತ್ ಸಮ್ ಅದರ್ ಗ್ಯಾಸಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಇವು ಕೂಡ ಎಲ್ಲ ಆ ಗ್ಯಾಸಸ್ ಅದನ್ನೆಲ್ಲ ಸೇರಿ ದೇ ಕಾಲ್ ದಮ್ ಇಟ್ ಆಸ್ ಅನ್ ಬಯೋಗ್ಯಾಸ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸ್ ಅಂತ ಹೇಳೋದು. ಅದರಲ್ಲಿ ದ ಮೇನ್ ಆಗಿ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಒನ್ ಥಿಂಗ್ ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ methane and methanogens, and the bacteria it is called the as an methanobacterium ಅಂತ ಕೂಡ ಹೇಳ್ತೇವೆ. ಸೊ ಹಾಗಾದ್ರೆ ಅಲ್ಲಿ ಇನ್ನೊಂದು ಎಲ್ಲೋ ಹೇಳಬೇಕಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, this also we are going to get in the one living organism it is called the as a cow. In that cow the part it is called the as a rumen of cattle anta ಹೇಳ್ತಾರೆ. So this bacteria, have you observed? So ನೀವು ಒಂದು ಪಿಕ್ಚರ್ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಹಸುದು, ಸೊ lot of the parts are here. We don't want that esophagus, small intestine, large intestine, ಇವು ನಮಗೆ ಬೇಡ. ನಾನು ಇಲ್ಲಿ ಪಿಕ್ಚರ್ ಹಾಕಿದ್ ಏನಕ್ಕೆ ಅಂತ ಅಂದ್ರೆ, so we need to understand here the cattle part, whatever they mentioned it as a rumen anta heltaralla. So this is a space whatever you are observing, so that rumen part here only it is going to produce the bacteria, form the bacteria. It is called them as a methanobacteria anta heli karitare. And ನೋಡಿ ಈ ತರ ಇರುತ್ತೆ. ಸೊ ಬಯೋಗ್ಯಾಸ್ ಅಂತ ಬಂದಾಗ ಅದು ಮುಂದೆ ಹೇಳ್ತೀನಿ, ದಟ್ಸ್ ದ ಸ್ಟೋರಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ದಿಸ್ ಇಸ್ ಅ ಒನ್ place, lot of the people are standing here and they choose the place for to form the one complete biogas tank ಅನ್ನ ಒಂದು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಾರೆ. ಅಲ್ಲಿ ನೋಡಿದಿರಾ, ಅಲ್ಲಿ ಹುಡುಗರು ಕೂತಿದ್ದಾರೆ, ಇಲ್ಲೊಂದಷ್ಟು ಜನಗಳು ನಿಂತಿದ್ದಾರೆ, ಅವರು ಅದನ್ನ ಏನು ವರಿಕಂಡ್ ನಿಂತಿದಾರಲ್ಲ, ಸೊ ಅಲ್ಲಿ ನಾವು ನೋಡ್ತಾ ಇರೋದು ದಿಸ್ ಇಸ್ ಅ ಒನ್ ಕಂಪ್ಲೀಟ್ ಹ್ಯೂಜ್ ಟ್ಯಾಂಕ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅ ಬಯೋಗ್ಯಾಸ್ ಟ್ಯಾಂಕ್ ಅಂತ ಹೇಳ್ತಾರೆ. ನೀವೆಲ್ಲ ನೋಡ್ಬೋದು, ಕಂಪ್ಲೀಟ್ ಪಿಕ್ಚರ್ ನ ಅನಲೈಸ್ ಮಾಡಿ. ಯಾಕೆಂದ್ರೆ ನಾನು ಇಲ್ಲೇನೋ ಜನಗಳನ್ನ ನೋಡ್ಲಿ ಅಥವಾ ಇನ್ನೊಂದು ಮಕ್ಕಳನ್ನ ನೋಡ್ಲಿ ಅಂತ ಹಾಕಿರೋ ಪಿಕ್ಚರ್ ಅಲ್ಲ ಇದು. ಸೊ ನೀವು ಕಂಪ್ಲೀಟ್ ಎಂಟೈರ್ ಸರೌಂಡಿಂಗ್ ನ ನೋಡಿದ್ರೆ ಎಲ್ಲೂ ಮನೆಗಳಿಲ್ಲ, ಯಾಕಂದ್ರೆ ಅಲ್ಲಿ ಬಯೋಗ್ಯಾಸ್ ನ ಏನು ಫಾರ್ಮ್ ಮಾಡ್ತಾ ಇದ್ದಾರೆ, ಸೊ ಕಟ್ತಾ ಇದ್ದಾರೆ, ಸೊ ಕನ್ಸ್ಟ್ರಕ್ಟ್ ಮಾಡಕ್ ಹೊರಟಿದ್ದಾರೆ. ಸೊ ದಟ್ ಈಸ್ that waste, it is not a very good. All the waste ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ತಿದೀವಿ ಅಂದ್ರೆ ಅಲ್ಲಿಗೆ ಅಲ್ಲೆಲ್ಲೋ ಹಾಕಿದೀವಿ ಅಂದ್ರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ದ ಸ್ಮೆಲ್.
ಓಕೆ. ಸೊ ಅಂತ ಮನೆಗಳಿರೋ ಕಡೆ ಅವೆಲ್ಲ ಸ್ಮೆಲ್ ಬರುವಂತ ವೇಸ್ಟ್ ಗಳನ್ನ ಡಂಪ್ ಮಾಡಿದಾಗ ಲಾಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಫಾರ್ಮ್ ಆಗುತ್ತೆ. ಸೊ ಅದರಿಂದ ನಮಗೊಂದಷ್ಟು ಡಿಸೀಸಸ್ ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಎಲ್ಲೂ ಕೂಡ ಮನೆ ಇಲ್ಲ, ಯಾವ ಕಂಪ್ಲೀಟ್ ದ ಎಂಟೈರ್ ಸ್ಪೇಸ್ ಇದೆ. ಓಕೆ. ಸೊ ಅಂಡ್ ದೇ ಕನ್ಸ್ಟ್ರಕ್ಟೆಡ್ ದ ಟ್ಯಾಂಕ್ ಹಿಯರ್. ಓಕೆ. ಅಂಡ್ ನೋಡ್ಬೋದು ಯಾವ್ಯಾವ ತರ ಹೇಗೆಲ್ಲ ಅಲ್ಲಿ ವರ್ಕ್ಗಳು ನಡೆಯುತ್ತೆ ಅಂತ ಹೇಳಿ. Okay, just look at the picture. So these are the people that are going to do here. So practical training ಕೊಡ್ತಾರೆ, because nowadays each and every ವರ್ಕ್ಗೂ ಒಂದು ಟ್ರೈನಿಂಗ್ ಅಂತ ಇರುತ್ತೆ. ನೀವು ನೋಡ್ಬೋದು ಮೊದಲೆಲ್ಲ ಕುರಿ ಕಾಯೋದು ಅಥವಾ ಇದಕ್ಕೆಲ್ಲ ಒಂದು ಟ್ರೈನಿಂಗ್ ಅನ್ನೋದಿಲ್ಲ. ಇವತ್ತು ಕುರಿ ಕಾಯೋದಕ್ಕೂ ಹೆಂಗೆ ಅನ್ನೋದನ್ನ ಟ್ರೈನಿಂಗ್ ಪೀರಿಯಡ್ ಕೂಡ ಇರುತ್ತೆ ಅದಕ್ಕೂ ಕೂಡ. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅವರೆಲ್ಲ ತುಂಬಾ ಪ್ರೊಟೆಕ್ಟಿವ್ ಆಗಿ ಆ ಒಂದು ಡ್ರೆಸ್ ಗಳನ್ನ ಹಾಕೊಂಡು ಅಂಡ್ ದೇ ಪುಟ್ ದ ಕ್ಯಾಪ್ ಆಲ್ಸೋ ಅಂಡ್ ಎವ್ರಿಥಿಂಗ್ ನೀವು ನೋಡ್ಬೋದು. ಸೊ ಒಂದೊಂದು ಪಿಕ್ಚರ್ ನ ಅಬ್ಸರ್ವ್ ಮಾಡಿ ಯಾವ ತರ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ದಟ್ ಇಸ್ ವಾಟ್ ಬಯೋಗ್ಯಾಸ್ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಲಾಟ್ ಆಫ್ ಥಿಂಗ್ಸ್ ವಾಟ್ ಅಂಡ್ ಆಲ್ ದ ಪರ್ಪಸ್ ಏನನ್ನು ಯೂಸ್ಫುಲ್ ಇದೆ ಅದೆಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ದಿಸ್ ಇಸ್ ದ ವೇ ದೇ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಕಂಪ್ಲೀಟ್ ಬಯೋಗ್ಯಾಸ್ ಅಂತ ಹೇಳ್ಬೋದು. And so this is whatever you are observing the picture, it is a methanobacterium anta heli, because we already know that. So bacteria is very cosmopolitan anta heladivi, and we are getting in a very different types of the shapes. One is cocci, bacilli, spirilla, rod, ella tara shape allu ನಾವು bacteria na nodta ಹೋಗ್ತೀವಿ. Okay, so here you are observing this is what the bacteria, and ಇಲ್ಲಿವರೆಗೂ ನೋಡಿದ ಪಿಕ್ಚರ್ ಏನಂದ್ರೆ ಏನೂ ಇಂಪಾರ್ಟೆಂಟ್ ಅಲ್ಲ. ದಟ್ ಪಿಕ್ಚರ್ಸ್ ನಾನು ನಿಮ್ಗೆ ಒಂದು ಓದಬೇಕಾದ್ರೆ, ಯಾಕಂದ್ರೆ ನಮ್ಮ ಬಯೋನಲ್ಲಿ ಈ ತರ ಒಂದು ಪಿಕ್ಚರ್ಗಳನ್ನ ಹಾಕಿ ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಆ ಪ್ಯಾರಾಗ್ರಾಫ್ಗಳನ್ನ ಅನಲೈಸ್ ಮಾಡ್ತಿದ್ರೆ ಸೊ ಇಟ್ ಇಸ್ ಇನ್ ಮೈಂಡ್. ನಾನು ತುಂಬಾ ಸರಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ, ಬಯಾಲಜಿನ ನಾವು ಡೋಂಟ್ ಬಯರ್ಟ್ ಇಟ್. ಸೊ ನಾವು ಅದನ್ನ ಒಂದು ಸ್ಟೋರಿ ತರ ಅರ್ಥ ಮಾಡ್ಕೊಂಡು ಓದಬೇಕು. ಆ ಸ್ಟೋರಿ ತರ ಅರ್ಥ ಮಾಡ್ಕೊಂಡು ಓದಿದ್ರೆ ಮಾತ್ರ ನಮ್ಗೆ ಆ ಎಲ್ಲಾ ಕಾನ್ಸೆಪ್ಟ್ಸು ಇಟ್ ಇಸ್ ಕೀಪ್ಸ್ ಆನ್ ಮೈಂಡ್ ಅಲ್ಲಿ ಆರಾಮಾಗಿ ಕೂತಿರುತ್ತೆ. ಸೊ ದಿಸ್ ಇಸ್ ದ ಪಿಕ್ಚರ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಏನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರಲ್ಲ ಅವಾಗೂ ಕೂಡ ಈ ಕ್ವಶನ್ ಕೇಳ್ಬೋದು. ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಫಾರ್ 5 marks, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಚಾಪ್ಟರ್ ಅಲ್ಲಿ ಯಾವುದೇ 5 marks ಕ್ವಶನ್ ಇಲ್ಲ. ಇಲ್ಲೇನಾದ್ರೂ ಕೇಳಿದ್ರೆ ಇಟ್ಸ್ ಅ 3 marks ಕ್ವಶನ್. ಅಂಡ್ ಒಂದು ನಿಮಗೆ ಜ್ಞಾಪಕ ಇರಲಿ, ಡಿಪೆಂಡಿಂಗ್ ಅಪಾನ್ ದ ಲೇಬ್ಲಿಂಗ್. ಸೊ ಲೇಬ್ಲಿಂಗ್ ನಿಮ್ಗೆ ಒಂದು 5-6 ಇದೆ ಅಂದ್ರೆ ಇಟ್ ಇಸ್ ಫಿಕ್ಸ್ಡ್, ಇಟ್ ಇಸ್ 3 marks. ಲೇಬ್ಲಿಂಗ್ ಬಂದು ಒಂದು 10-12 ಇದೆ ಅಂದ್ರೆ ಇಟ್ ಇಸ್ ಫಿಕ್ಸ್ಡ್, ಇಟ್ ಇಸ್ ಅ 5 marks. ಓಕೆ. ಸೊ ಒಂದು 4-5 ಇದೆ ಅಂದ್ರೆ ಇಟ್ ಇಸ್ 2 marks. ಒಂದು 3-4 ಇದೆ ಅಂದ್ರೆ ಇಟ್ ಇಸ್ 2 marks. ಓಕೆ. ಸೊ ಬಿಕಾಸ್ ಇನ್ ಎಕ್ಸಾಮ್ಸ್ ಅಲ್ಲಿ ನಾವು ಡಯಾಗ್ರಾಮ್ ಏನು ಬರಿತೀವಿ, ನೀವು ಎಷ್ಟೇ ನೀಟಾಗಿ ಕೆತ್ತಿ ಮಾಡಿ ಎಲ್ಲ ಚುಕ್ಕೆಟ್ಟು ಏನೇ ಬರೆದ್ರು ಕೂಡ they are going to give the marks only for labeling ಗೆ ಕೊಡ್ತಾರೆ. ಹಂಗಂತ ಡಯಾಗ್ರಾಮ್ ತುಂಬಾ ಕೆಡದಾಗಿ ಬರೀಬೇಕು ಅಂತ ಇಲ್ಲ, ಡಯಾಗ್ರಾಮು ಚೆನ್ನಾಗಿ ಬರೆದಿರಬೇಕು. ಬಟ್ ಯಾಕಂದ್ರೆ ಲೇಬ್ಲಿಂಗಿಗೆ ಒಂದೊಂದು ಲೇಬ್ಲಿಂಗಿಗೂ ನಿಮ್ಗೆ half of marks ಕ್ಯಾರಿ ಆಗುತ್ತೆ. ಆ ಲೇಬ್ಲಿಂಗ್ ನೀವು ಮಾಡಬೇಕಾದ್ರೆ ಸಪೋಸ್ ಇಲ್ಲೇನೋ ನೀವು ಡೈಜೆಸ್ಟರ್ ಬದಲಾಗಿ GE ಹೋಗಿ GA ಆಗ್ಬಿಟ್ಟಿರುತ್ತೆ ಅನ್ಕೊಳ್ಳಿ, ದೆ ನೆವರ್ ಗಿವ್ ದ ಮಾರ್ಕ್ಸ್. ರೌಂಡ್ ಮಾರ್ಕ್ ಮಾಡ್ತಾರೆ, ಹಾಫ್ ಮಾರ್ಕ್ಸ್ ಹಿಡಿತಾರೆ. ಓಕೆ. ಸೊ ಎಸ್ಪೆಷಲಿ ಡಯಾಗ್ರಾಮ್ಸ್ ಗಳ ಬರಿಬೇಕಾದ್ರೆ ಎಷ್ಟೋ ಓದ್ದೇ ಇರೋಂತ ಹುಡುಗರಿಗೆ, ಓದಿ ನಮ್ಗೆ ಜ್ಞಾಪಕ ಇಲ್ಲ ಅನ್ನೋ ಹುಡುಗರುಗಳಿಗೆ, ಸೊ ದಟ್ ಈಸ್ ದ ಒನ್ ಆಫ್ ದ ಸ್ಕೋರಿಂಗ್ ಕ್ವಶನ್ಸ್ ಅವೆಲ್ಲ. ಸೊ ಆ ಕ್ವಶನ್ಸ್ ಗಳನ್ನ ಪ್ರಿಪೇರ್ ಆಗ್ಬೇಕಾದ್ರೆ ನೀವು ಪ್ಲೀಸ್ ರಿಮೆಂಬರ್, ಸೊ ಅದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ಪೆಲ್ಲಿಂಗ್ಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನೀವೇನು ಥಿಯರಿ ಬರೀತಾ ಇಲ್ಲ ಅಥವಾ ಒಂದು ಪ್ಯಾರಾಗ್ರಾಫ್ ವೈಸ್ ಬರೀತಾ ಇಲ್ಲ ಅಥವಾ ಪಾಯಿಂಟ್ಸ್ ಗಳನ್ನ ಬರೀತಾ ಇಲ್ಲ, ನೀವು ಬರೀತಾ ಇರೋದು ಒಂದು ಡಯಾಗ್ರಾಮ್, ಆ ಡಯಾಗ್ರಾಮ್ ಒಂದು ಲೇಬ್ಲಿಂಗ್. ಸೊ ಅದರಿಂದ ಸೊ ಇಷ್ಟು ಇಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಅಷ್ಟು ಪಾಯಿಂಟ್ಸ್, ಅಷ್ಟು ಲೇಬ್ಲಿಂಗ್ ಇರಬೇಕು. ಸೊ ಇಟ್ಸ್ ಅ 3 marks ಡಯಾಗ್ರಾಮ್ ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು. ಓಕೆ. ಸೊ ಈ ತರಾನೇ ಬರೆದಿರಬೇಕು. ನೋಡಿ ಇಲ್ಲಿ ದಿಸ್ ಇಸ್ ಅ ಡೈಜೆಸ್ಟರ್, and ಇಲ್ಲಿ ಆಗ್ಲೇ ಹೇಳಿದ್ವಿ ನಂಬರ್ many of the gases or they are going to put here CH4 methane, CO2, H2 everything. Okay, and this is a gas holder. and ಇಲ್ಲಿ ಏನ್ ಪ್ರಾಸೆಸ್ ಆಗ್ತಾ ಇರುತ್ತೆ, ಒಂದ್ ಕಡೆ ಡಂಗ್ ಅಂದ್ರೆ ಸಗಣಿ ಅಂತ ಹೇಳ್ತೀವಿ, ಅದ್ ಮುಂದೆ ನಾನು ಹೇಳ್ತೀನಿ ಅದೇನು ಅಂತ. ಸೊ ಸಗಣಿ ಅಂತ ಅಂದ್ರೆ ದಟ್ ಈಸ್ ವಾಟ್ ಕೌ ಡಂಗ್ ಅಂತ ಹೇಳ್ತೀವಿ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಪುಟ್ ದ ಕೌ ಡಂಗ್ ಇನ್ಸೈಡ್ ದ ಡೈಜೆಸ್ಟರ್. ಅದ್ರೊಳಗಡೆ ಗ್ಯಾಸ್ ಹೋಲ್ಡರ್ ಏನಿದೆ ಅದೆಲ್ಲ ಒಳಗಡೆ ಹಾಕ್ತಾರೆ ಕಂಪ್ಲೀಟ್ ಆಗಿ. ಸೊ ಡಂಗ್ ಅಂತ ಹೇಳ್ತಾರೆ. ಅಂಡ್ ದಿಸ್ ಇಸ್ ಅ ವಾಟರ್. ಸೊ ವೇಸ್ಟ್ ಎಲ್ಲ ಒಂದ್ ಕಡೆ, ಸ್ಲಡ್ಜ್ ಅಂದ್ರೆ ವೇಸ್ಟ್ ಅಂತ ಹೇಳಿ, ಆ ವೇಸ್ಟ್ ಎಲ್ಲ ಒಂದ್ ಕಡೆ ಸ್ಟೋರ್ ಆಗುತ್ತೆ.
ಏನಕ್ಕೆ ಯೂಸ್ ಮಾಡ್ತಾ ಇದಾರೆ ಇದನ್ನ ಅದು ಒಂದ್ ಕಡೆ ಸ್ಟೋರ್ ಆಗುತ್ತೆ. ಸೊ ದಿಸ್ ಇಸ್ ಅ ಡಂಗ್ ವಾಟರ್ ಅಂತ ಹೇಳಿ ಕರೀತಾರೆ. ಅಂಡ್ ಸೊ ಆ ಫಾರ್ಮ್ ಆಗಬೇಕಾದ್ರೆ ವಾಟ್ ಎವರ್ ದ ಗ್ಯಾಸಸ್ ಇನ್ಸೈಡ್ ಅದೆಲ್ಲಾನು ಹೋಗ್ಲಿಕ್ಕೆ ಕೂಡ ಒಂದ್ ಕಡೆ ಜಾಗ ಬಿಟ್ಟಿರ್ತಾರೆ. ಅದರಿಂದ ಈ ಒಂದು ಕಂಪ್ಲೀಟ್ ಡಯಾಗ್ರಾಮ್ ಅಲ್ಲಿ ನಾವು ಗ್ಯಾಸ್ ಆಗಿರ್ಬೋದು, ಗ್ಯಾಸ್ ಹೋಲ್ಡರ್ ಆಗಿರ್ಬೋದು, ಸ್ಲಡ್ಜ್ ಆಗಿರ್ಬೋದು, ಡೈಜೆಸ್ಟರ್, CH2, CO2, ಡಂಗ್ ವಾಟರ್ ಇವನ್ನೆಲ್ಲಾನು ಕೂಡ ಕಂಪಲ್ಸರಿ ನೀವು ಈ ಡಯಾಗ್ರಾಮ್ ಬರಿಬೇಕಾದ್ರೆ ಮೆನ್ಷನ್ ಮಾಡ್ಲೇಬೇಕಾಗತ್ತೆ. ಓಕೆ, ಸೊ ವೆನ್ ಕಮ್ ಟು ದ ಕಂಪ್ಲೀಟ್ ಪ್ರೊಸೀಜರ್ ಗೆ ಬರೋಣ. ಸಿ ವೆರಿ ಇಂಪಾರ್ಟೆಂಟ್, ವೆರಿ ಈಸಿಯೆಸ್ಟ್ ಪಾಯಿಂಟ್ಸ್. ದ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಮೆಥನೋಜೆನ್ಸ್ ಅಂತ ಹೇಳ್ತಾರೆ, ಮೆಥನೋಬ್ಯಾಕ್ಟೀರಿಯಂ ಅಂತ ಹೇಳ್ತಾರೆ ಅಂತ. ಸೊ ಆಫ್ಟರ್ ಆಲ್ ದ ಸೀವೇಜ್ ಟ್ರೀಟ್ಮೆಂಟ್ ಮುಗಿದ ಮೇಲೆ, ಸೊ ದಿಸ್ ಬ್ಯಾಕ್ಟೀರಿಯಾ ನಾಟ್ ಓನ್ಲಿ ವೇಸ್ಟ್ ಥಿಂಗ್ಸ್ ಏನಿರತ್ತೆ ಅಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗುವಂಥದ್ದಲ್ಲ, ಅದ್ರ ಜೊತೆಗೆ ರುಮನ್ ಆಫ್ ಅ ಕ್ಯಾಟಲ್ಸ್ ಅಂತ ಹೇಳ್ತೀವಿ, ಅದ್ರ ಒಳಗಡೆ ಕೂಡ ಆ ಪಾರ್ಟ್, ರುಮನ್ ಇಸ್ ಅ ಪಾರ್ಟ್ ಆಫ್ ದ ಕೌಸ್, ಬಫೆಲೋಸ್, ಎವ್ರಿಥಿಂಗ್. ಸೊ ಅದ್ರ ಒಳಗಡೆ ಇಟ್ ಇಸ್ ಪ್ರೆಸೆಂಟ್ ಆಗಿರತ್ತೆ. ಒನ್ ಇಸ್ ಅ ಪಾರ್ಟ್ ಆಫ್ ದ ಸ್ಟೊಮಕ್ ಆಫ್ ದ ಕ್ಯಾಟಲ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ it is one type of the cellulosic material anta kuda kariತೀವಿ. the lot of cellulosic material present in the food of cattle. ಈಗ ಅದಕ್ಕೇನು ಬೂಸ, ಹಿಂಡಿ, ಯಾಕಂದ್ರೆ ನೀವು ನೋಡಿದೀರಾ ಸೆಲ್ಯುಲೋಸ್ ಅಂದ್ರೆ ಎಲ್ಲಿ ಓದಿದೀರಾ, ಪ್ಲಾಂಟ್ ಸೆಲ್ ಅಂತ ಬಂದಾಗ, ಅನಿಮಲ್ ಸೆಲ್ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ಬರೆಯುವಂತ ಒಂದು ಡಿಫರೆನ್ಸ್ ಅದು. ಸೆಲ್ ವಾಲ್ ಇಸ್ ಪ್ರೆಸೆಂಟ್, ಸೆಲ್ ವಾಲ್ ಇಸ್ ಆಬ್ಸೆಂಟ್. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಫ್ರಮ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಗೆಲಕ್ಟಾನ್ಸ್, ಮ್ಯಾನಿನ್ಸ್ ಇವೆಲ್ಲ ಮೆನ್ಷನ್ ಮಾಡಿ, ಲಿಗ್ನಿನ್, ಪೆಕ್ಟೀನ್ಸ್ ಇವೆಲ್ಲಾನು ಸೆಲ್ ವಾಲ್ ಅಂಡರ್ ಅಲ್ಲೇ ಬರುತ್ತೆ. ಬಟ್ ಒಂದೊಂದ್ರಲ್ಲಿ ಒಂದು ಕೆಪಾಸಿಟಿ ಜಾಸ್ತಿ ಇರುತ್ತೆ, ಒಂದರಲ್ಲಿ ಕಮ್ಮಿ ಇರುತ್ತೆ, ಆ ತರ ಚೇಂಜಸ್ ಓವರ್ ಆಗ್ತಾ ಇರುತ್ತೆ. ಸೊ ಅದೇ ತರ ಆ ಹಸಗಳಿಗೆ ಹಾಕುವಂತ ಬೂಸ, ಹಿಂಡಿ ಇವೆಲ್ಲ ಏನಿರುತ್ತೆ, ಸೊ ಅದ್ರ ಒಳಗಡೆ ಒಂದು ಯಾಕಂದ್ರೆ ಅವೇ ಅಲ್ವಾ ಸ್ಟ್ರೆಂತ್. ಈಗ ನಮ್ಗೆ ಹೇಗೆ ಮುದ್ದೆ, ಚಪಾತಿ, ಸೊ ದೀಸ್ ಟೈಪ್ಸ್ ಆಫ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಬಿಕಮ್ ಅ ಸ್ಟ್ರಾಂಗ್ ಅಂತ ಹೇಳ್ತೀವೋ, ಸೊ ಹಸುಗಳಲ್ಲೂ ಕೂಡ ಸೊ ವಾಟ್ ಎವರ್ ದ ಮಿಲ್ಕ್ ಚೆನ್ನಾಗಿ ಬರಬೇಕು, ಆಚೆ ಪ್ರೊಡಕ್ಷನ್ ಆಗಬೇಕು ಅಂತ ಅಂದ್ರೆ, ಸೊ ಅವುಗಳಿಗೂ ಒಂದು ಒಳ್ಳೆ ಆಹಾರ ಬೇಕು, ನ್ಯೂಟ್ರಿಷನ್ ಫುಡ್ ಬೇಕು. ಬಿಕಾಸ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಎ ಲಿವಿಂಗ್ ಆರ್ಗಾನಿಸಮ್. ನಾವೇ ಅಂತ ಒಳ್ಳೊಳ್ಳೆ ಫುಡ್ ಗಳನ್ನ ಸೆಲೆಕ್ಟ್ ಮಾಡಿ ನ್ಯೂಟ್ರಿಷನ್ ಇರೋ ಫುಡ್ ಗಳನ್ನ ತಿಂತಾ ಇದೀವಿ ಅಂತ ಅಂದ್ರೆ, ಸೊ ದ ಕ್ಯಾಟಲ್ಸ್ ಆಲ್ಸೋ ಇಸ್ ಅ ಲಿವಿಂಗ್ ಆರ್ಗಾನಿಸಮ್. ಇಟ್ ಆಲ್ಸೋ ನೀಡ್ಸ್ ಅ ನ್ಯೂಟ್ರಿಷನ್ ಫುಡ್. ಸೊ ದಟ್ ನ್ಯೂಟ್ರಿಷನ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಫ್ರಮ್ ದೋಸ್ ಟೈಪ್ಸ್ ಆಫ್ ದ ಥಿಂಗ್ಸ್ ಅಂತ ಹೇಳಿ. ಸೊ ಸೆಲ್ಯುಲೋಸಿಕ್ material present in the food of cattle is also present in the rumen ಅಂತ ಹೇಳ್ತಾರೆ. ಅಂಡ್ ಈ rumen ಅಲ್ಲಿ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾಗಳು ಬ್ರೇಕ್ ಡೌನ್ ಮಾಡುತ್ತೆ ಸೆಲ್ಯುಲೋಸ್ ಅನ್ನ. ಅಂಡ್ ಇಟ್ಸ್ ಪ್ಲೇ ವೆರಿ, ಅಂದ್ರೆ ಹೇಗೆ ನಮ್ಗೆ ನ್ಯೂಟ್ರಿಷನ್ ಇಂಪಾರ್ಟೆಂಟ್, ಅದೇ ತರ ಆ ಹಸುಗಳಿಗೂ, ಆ ಕ್ಯಾಟಲ್ಸ್ ಅಂತ ಏನ್ ಕರಿತೀವಿ, ಸೊ ಎಲ್ಲಾ ತರ ಕ್ಯಾಟಲ್ಸ್ ಗಳಿಗೂ ಕೂಡ ನ್ಯೂಟ್ರಿಷನ್ ಇಸ್ ವೆರಿ ನೀಡೆಡ್. ಆ ನ್ಯೂಟ್ರಿಷನ್ ಆ ಫುಡ್ ಗಳ ಮೂಲಕ ಒಳಗಡೆ ಹೋಗಿ ಆ ಒಳಗಡೆ ಇದ್ದಂತ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಇಟ್ ಗಿವ್ಸ್ ಅ ಸ್ಟ್ರೆಂತ್. ಇಟ್ ಇಸ್ ಗೋಯಿಂಗ್ ಟು ಬ್ರೇಕ್ ಡೌನ್ ದಟ್ ಸೆಲ್ಯುಲೋಸಿಕ್ ಮೆಟೀರಿಯಲ್ಸ್ ಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗಿ, ಸೊ ಅದನ್ನ ಕಂಪ್ಲೀಟ್ಲಿ ಡೈಜೆಸ್ಟ್ ಮಾಡ್ತಾ ಹೋಗುತ್ತೆ ತಿಂತಿರುವಂತ ಆಹಾರಗಳಲ್ಲಿ. ಸೊ ಅದರಿಂದ ಸೊ ದ cow dung of cattle, so that is the most important. ಇಲ್ಲಿ ನಾವೇನು ಬಯೋಗ್ಯಾಸ್ ಅಂತ ಹೇಳ್ತೀವಿ ಅಥವಾ ಗೋಬರ್ ಗ್ಯಾಸ್ ಅಂತ ಕೂಡ ಕರೀತಾ ಇದೀವಲ್ಲ, ಸೊ ಇಲ್ಲಿ ಸೊ ದಿಸ್ ಇಸ್ ಅ ಕಾಮನ್ ಪ್ರಾಡಕ್ಟ್. ಇದೊಂದು ಮೇನ್ ಇಂಗ್ರೀಡಿಯಂಟ್. ಈಗ ನೀವೆಲ್ಲ ಅಡಿಗೆ ಮಾಡಕ್ಕೆ ಸ್ಪೈಸಿ ಐಟಮ್ಸ್ ಮತ್ತೆ ಕಾಯಿ ಅದು ಇದು ಅಂತ ಎಲ್ಲ ಇಟ್ಕೊಂಡು ಮೇನ್ ಆಗಿ ಬೇಕಾಗಿರೋ ರೈಸ್ನೇ ಇಟ್ಕೊಂಡ್ಲಿಲ್ಲ ಅಂದ್ರೆ ಬರೀ ಅಷ್ಟನ್ನೇ ಹಾಕೊಂಡು ಏನ್ ಮಾಡಿ ತಿನ್ನೋಕ್ಕಾಗತ್ತೆ ನಾವು? ನಥಿಂಗ್. ಅದೇ ತರ ಎವ್ರಿಥಿಂಗ್ ಈಸ್ ಓಕೆ, ಬಟ್ ಅದ್ರ ಜೊತೆ ಮೇನ್ ಆಗಿ ಬೇಕಾಗಿರೋದೇ ಕೌ ಡಂಗ್. Okay, so here is the dung can be used for generation of biogas. That's why they call them as an gobar gas ಅಂತ ಕೂಡ ಕರೀತಾರೆ. ಬಟ್ ಇಲ್ಲಿಷ್ಟೊಂದು ನಾನು ಏನೇನು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಎಕ್ಸಾಮ್ ಗಳಲ್ಲಿ ಏನು ಅವೆಲ್ಲ ಕೇಳೋಂಥವಲ್ಲ. ಮೇನ್ ಆಗಿ ಇಷ್ಟು ತಿಳ್ಕೊಳ್ಳಿ, ಬಯೋಗ್ಯಾಸ್ ಅಂದ್ರೆ ಏನು. ಸೆಕೆಂಡ್ ಒನ್ ಇಸ್ ಬಯೋಗ್ಯಾಸ್ ಡಯಾಗ್ರಾಮ್ ಹೆಂಗ್ ಬರಿಬೇಕು, ವಾಟ್ ಅಂಡ್ ಆಲ್ ದ ಲೇಬಲಿಂಗ್. ಅಂಡ್ ದ ಥರ್ಡ್ ಒನ್ ಇಟ್ ಇಸ್ ಅಬೌಟ್ ವಾಟ್ ಅಂಡ್ ಆಲ್ ದ ಗ್ಯಾಸಸ್, ಮಿಕ್ಸ್ಚರ್ ಆಫ್ ಗ್ಯಾಸಸ್ ಯಾವ್ದು. ಬಿಕಾಸ್ ಮೆನಿ ಟೈಮ್ಸ್ 1 ಮಾರ್ಕ್ಸ್ ಗಳಿಗೆ MCQs ಗಳಿಗೆ ಕೇಳಿದ್ದಾರೆ ಆ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಯಾವ್ದ್ಯಾವ್ದು ಅಂತ. ಅಂಡ್ ದ ಲಾಸ್ಟ್ ಒನ್ ಇಟ್ ಇಸ್ ಅಬೌಟ್ ಮೆಥನೋಬ್ಯಾಕ್ಟೀರಿಯಂ ಅಂತ ಹೇಳಿ. ಓಕೆ, ಸೊ ಆಫ್ಟರ್ ದಿಸ್ ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಯಾವ ತರ ಅದು ಇದ್ ಮಾಡ್ತಾರೆ ಅಂತಂದ್ರೆ ಪ್ರೊಸೀಜರ್ ಹೇಗಿರತ್ತೆ ಅಂದ್ರೆ, ನೀವಲ್ಲಿ ನೋಡಿದ್ರಿ ಕಾಂಕ್ರೀಟ್ ಟ್ಯಾಂಕ್ ಅಂತ ಹೇಳ್ತೀವಿ, ಸಿಮೆಂಟ್ ಅಲ್ಲಿ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ಅವುಗಳನ್ನ ಕಟ್ಟಬೇಕಾದ್ರೆ ಒಂದು ಮೈನ್ ಆಗಿ ನೋಡೋದು ಏನು ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಅವನ್ನ ಅಕ್ಕಪಕ್ಕ ಮನೆಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಅಂಡ್ ಮೋರ್ ಓವರ್ ಅವುಗಳ ಒಂದು ಕೆಪಾಸಿಟಿ ಹೇಗೆ ಅಂದ್ರೆ
ತುಂಬಾ ಮನೆಗಳಿಗೆ ಅಂದ್ರೆ ಒಂದು ಏರಿಯಾದಲ್ಲಿ 1,000 ಮನೆ ಇದೆ ಅಂದ್ರೆ ಆಗೋದಿಲ್ಲ. ಅಷ್ಟು ಗ್ಯಾಸ್ ಅನ್ನ ಎಲ್ಲಾ ಮನೆಗಳಿಗೂ ಕನೆಕ್ಟಿವಿಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಮಾಲ್ ವಿಲೇಜ್ಗಳಲ್ಲಿ ಒಂದು 150 or 200 ಹೌಸಸ್ ಒಂದು ಇಷ್ಟೇ ಕೆಪಾಸಿಟಿ ಅದು. ಓಕೆ, ಸೊ ಈ ತರ ಇರುವಂತ ಹಳ್ಳಿಗಳಲ್ಲಿ ಒಂದ್ ಸ್ವಲ್ಪ ದೂರ ಹೋಗಿ ಅಂದ್ರೆ ಒಂದು 10-15 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಏನಿರುತ್ತೆ, ಸೊ ಎಲ್ಲೂ ಆ ಕಡೆ ಅಕ್ಕಪಕ್ಕ ಏನು ಮನೆ ಇರಬಾರ್ದು ಅಂತ ಜಾಗದಲ್ಲಿ ಹೋಗಿ ಒಂದು ಸ್ಪೇಸ್ ಅನ್ನ ಖಾಲಿ ಮಾಡಿಕೊಂಡು, ಸೊ ಒಂದು 10 to 15 ಫೀಟ್ ಅಷ್ಟು ಹೈಟ್ ಅಲ್ಲಿ ಒಂದು ಕಾಂಕ್ರೀಟ್ ಟ್ಯಾಂಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಿಕಾಸ್ ಸಮ್ ಟೈಮ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಎಕ್ಸಾಮ್. ಯೂಶಲಿ ಡಯಾಗ್ರಾಮ್ ಅನ್ನೋದು ಗೊತ್ತಿರಲಿ, ಎಲ್ಲೇ ಡಯಾಗ್ರಾಮ್ ಕೇಳಿದ್ರು ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಬಟ್ ಈ ತರದ್ದು ಏನಾದ್ರು ಇತ್ತು ಅಂದ್ರೆ ಮೇ ಬಿ 1 marks 2 marks ಗಳಿಗೆ ಏನಾದ್ರು ಕೇಳಿದ್ರೆ ಗೊತ್ತಿರಲಿ ಅಷ್ಟೇ. 10 to 15 ಫೀಟ್ ಅಂತೇಳಿ ಸಮ್ ಟೈಮ್ MCQsಗೆ ಎಷ್ಟು ಫೀಟ್ ಅಂತ ಒಂದು ಕ್ವಶನ್ ಫ್ರೇಮ್ ಮಾಡಿ 4 ಆಪ್ಷನ್ಸ್ ಕೊಟ್ಟಿರ್ಬೋದು. ಸೊ ಅಷ್ಟು ಫೀಟ್ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಕಾಂಕ್ರೀಟ್ ಟ್ಯಾಂಕ್, ಸಿಮೆಂಟ್ ಅನ್ನ ಯೂಸ್ ಮಾಡಿ ಕಾಂಕ್ರೀಟ್ ಟ್ಯಾಂಕ್ ತರ ಅದನ್ನ ಕಟ್ತಾರೆ. ಕಟ್ಟಾದ್ಮೇಲೆ ಆ ಕಂಪ್ಲೀಟ್ ಹಳ್ಳಿನಲ್ಲಿ ಎಷ್ಟು ಮನೆ ಇದೆಯೋ ಅಷ್ಟು ಮನೇಲಿರುವಂತ ಏನು ಪ್ರತಿದಿನದ್ದು ವೇಸ್ಟ್ ಅಂತ ಏನು ಈ ತರಕಾರಿ ಹಚ್ಚಿರೋದಿರ್ಬೋದು ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಆ ಎಲ್ಲಾ ವೇಸ್ಟ್ಗಳನ್ನ ದೇ ಆರ್ ಗೋಯಿಂಗ್ ಟು ಡಂಪ್ ದೇರ್. ಓಕೆ, ಸೊ ಎಲ್ಲೆಲ್ಲೋ ಹಾಕಿ ಅದರಿಂದ ಕಾಯಿಲೆಗಳನ್ನ ಬರ್ಸ್ಕೊಂಡು ಸೊ ದೇಹನ ಹಾಳು ಮಾಡ್ಕೊಳೋದ್ಗಿಂತ ಸೊ ಏನ್ ಮಾಡ್ತಾರೆ ಅಂತ ಅಂದ್ರೆ ಕಂಪ್ಲೀಟ್ ಆಗ ಎಲ್ಲಾ ವೇಸ್ಟ್ಗಳನ್ನ ನೀಟಾಗಿ ಹೋಗಿ ಅಲ್ಲಿ ಡಂಪ್ ಮಾಡ್ತಾರೆ. ಸೊ ಡಂಪ್ ಮಾಡಿದ್ಮೇಲೆ ಸುಮ್ಮನೆ ಬಿಡ್ತಾರ? ನೋ, ಆ ಡಂಪ್ ಮಾಡಿದ್ಮೇಲೆ ಅದ್ರ ಮೇಲೆ ಆಗ್ಲೇ ಹೇಳಿದ್ವಿ 100% ಅಲ್ಲಿ ಮೆಜಾರಿಟಿ ಆಫ್ ದ ವರ್ಕ್ ಇರೋದೇ ಮೆಥನೋಬ್ಯಾಕ್ಟೀರಿಯಾ, ಮೈಕ್ರೋಬಿಯಲ್ ಆಕ್ಟಿವಿಟಿ ಆಗಲೇಬೇಕು. ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂದ್ರೆ ಆಗ್ಬೇಕು ಅಂದ್ರೆ ಯಾವ್ದು ಬೇಕು? ಡಂಗ್ ಬೇಕು. ಯಾವ ಡಂಗ್ ಬೇಕು? ಕೌ ಡಂಗ್ ಬೇಕು. ಆ ಕೌ ಡಂಗ್ ಏನು ಅಂದ್ರೆ ಆ ಸಗಣಿನ ಏನು ಮಾಡ್ತಾರೆ, ಆ ವೇಸ್ಟ್ ಏನ್ ಹಾಕಿರ್ತಾರೆ ಆ ವೇಸ್ಟ್ ಮೇಲ್ಗಡೆ ಕಂಪ್ಲೀಟ್ ಆಗಿ ಆ ಸಗಣಿನ ಸ್ಲರ್ರಿ ಅಂತ ಕರೀತಾರೆ. ನೀಟಾಗಿ ಸಾರಿಸ್ತಾರೆ ಅದ್ರ ಮೇಲೆ ಪೂರ್ತಿ. ಓಕೆ, ಸ್ಲರ್ರಿ ಅಂತ ಹೇಳ್ತೀವಿ. ಆದ್ಮೇಲೆ ಸೊ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಡ್ತಾರೆ. ಕ್ಲೋಸ್ ಮಾಡಿ ಒಂದು 15 ದಿನ ಯಾವುದೇ ಕಾರಣಕ್ಕೂ ದೇ ಕೆನ್ ನಾಟ್ ಏಬಲ್ ಟು ಓಪನ್ ಮಾಡಕ್ ಹೋಗಲ್ಲ. ಬಿಕಾಸ್ ಒಳಗಡೆ ಮೈಕ್ರೋಬಿಯಲ್ ಆಕ್ಷನ್ ಆಗಬೇಕು. ಆ 15ರಿಂದ 20 ದಿವಸ ಹಾಗೆ ಬಿಟ್ಬಿಡ್ತಾರೆ. ಸೊ ಆಫ್ಟರ್ 15 or 20 ಡೇಸ್ ಆದ್ಮೇಲೆ ಜಸ್ಟ್ ಓಪನ್ ಮಾಡಿದಾಗ ಅವ್ರು ಹಾಕಿರೋ ಒಂದು ಕ್ವಾಂಟಿಟಿ ಏನಾಗಿರತ್ತೆ ಸ್ವಲ್ಪ ರೈಸ್ ಆಗಿರತ್ತೆ. ಹಿಂಗೆ ನೀವು ಅನ್ನ ಮಾಡ್ಬೇಕಾದ್ರೆ ಹೇಗೆ ಅಕ್ಕಿ ಮತ್ತೆ ನೀರ್ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದ್ 3-4 ವಿಜಿಲ್ ಕೂಗ್ಸಿ ಒಂದ್ ಸ್ವಲ್ಪ ಹೊತ್ತು ಪ್ರೆಷರ್ ಬಿಟ್ಟ ಮೇಲೆ ಓಪನ್ ಮಾಡಿದ್ರೆ ಹಿಂಗೆ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೋ, ದ ಸೇಮ್ ಥಿಂಗ್ ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಕ್ವಾಂಟಿಟಿ ಲಿಟಲ್ ಹೈ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಮೈಕ್ರೋಬಿಯಲ್ ಆಕ್ಷನ್ ನಡೆದಿರತ್ತೆ. ಸೊ ಆ ವೇಸ್ಟ್ ಎಲ್ಲ ಒಂದಷ್ಟು ಲಿಕ್ವಿಡ್ ತರ ಎಲ್ಲ ಬಿಟ್ಕೊಂಡಿರತ್ತೆ. ಆಮೇಲೆ ಕೌಡಂಗೆಲ್ಲ ಒಂದ್ ಸ್ವಲ್ಪ ಮೈಕ್ರೋಬಿಯಲ್ ಆಕ್ಷನ್ ಆಗಿ ಎಲ್ಲ ಒಂಚೂರು ತಿಳಿ ಆಗಿರತ್ತೆ. ಸೊ ಅದೆಲ್ಲ ಏನಾಗತ್ತೆ, ಸೊ ದೇ ಆರ್ ಗೋಯಿಂಗ್ ಟು ಗಿವ್ ದ ಪೈಪ್ ಕನೆಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಅದನ್ನ ಹೇಳಿದ್ವಿ, ದೇ ಕ್ಯಾನ್ ಯೂಸ್ಡ್ ಆಸ್ ಅ ಫ್ಯೂಯಲ್ ಅಂತ ಹೇಳಿ. ಸೊ ಈ ರೀತಿಯಾಗಿ ಬಯೋಗ್ಯಾಸ್ ಗಳನ್ನ ನಾಟ್ ಎವ್ರಿವೇರ್, ಸೊ ಎಲ್ಲಾ ಕಡೆ ಇವಾಗೆಲ್ಲ ಇಲ್ಲೆಲ್ಲ ನಮ್ಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ ಬಿಡಿ, ಇಲ್ಲೆಲ್ಲ ನಾವು ವಿ ಕ್ಯಾನಾಟ್ ಏಬಲ್ ಟು ಅಬ್ಸರ್ವ್ ಎನಿ ಬಯೋಗ್ಯಾಸ್ ಥಿಂಗ್ಸ್ ಎಲ್ಲ ನಾವು ನೋಡ್ಲಿಕ್ಕೇನು ಸಾಧ್ಯ ಇಲ್ಲ. ಸೊ ಹಳ್ಳಿ ಕಡೆ ಹೋದ್ರೆ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು. ಬಯೋಗ್ಯಾಸ್ ಅಥವಾ ವಾಟ್ ಎವರ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಅನ್ ಗೋಬರ್ ಗ್ಯಾಸ್ ಅಂತ ಏನ್ ಹೇಳ್ತಾರೆ ಅಂತ ಕಡೆ ನಾವೆಲ್ಲ ನೋಡ್ಬೋದು. ಸೊ ಈ ತರದ್ದು ಒಂದಷ್ಟು ಪ್ಲಾನ್ಸ್ ಮಾಡಿದ್ ಯಾರು ಅಂತ ಅಂದ್ರೆ ಅದೆಲ್ಲ ಬರೋದೇ ನಮ್ಮ ಈ ಒಂದು ರಿಸರ್ಚ್ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಸ್ ಗಳಿಗೆ. ಸೊ ದಿಸ್ ಪ್ಲಾನ್ಡ್ ಬೈ ದ 2 ಥಿಂಗ್ಸ್ ಈ ಒಂದ್ರ ಬಗ್ಗೆ. ಒನ್ ಇಸ್ IARI, ಅನದರ್ ಒನ್ ಇಸ್ KVIC ಅಂತ ಹೇಳ್ತೀವಿ. IARI and KVIC ಅಂತ ಹೇಳ್ತೀವಿ. ಸೊ ಬಿಕಾಸ್ ದೀಸ್ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಬ್ರಿವೇಷನ್ ಗಳಿಗೆ ಜಾಸ್ತಿ ಕೇಳುವಂತ ಕ್ವಶನ್ ಇದು. ಓಕೆ, IARI and KVIC ಅಂತ ಹೇಳ್ತೀವಿ. IARI ಇನ್ ದ ಸೆನ್ಸ್ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಅಂಡ್ KVIC ಇನ್ ದ ಸೆನ್ಸ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಬಿಕಾಸ್ ಆಲ್ಮೋಸ್ಟ್ ಇದರಲ್ಲಿ ನಿಮ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಅಂಡ್ ಕೆಲವೊಂದು ಚಾಪ್ಟರ್ಸ್ ಗಳಲ್ಲಿ ಅಬ್ರಿವೇಷನ್ ರಿಲೇಟೆಡ್ ಥಿಂಗ್ಸ್ ಜಾಸ್ತಿ ಇದೆ. ಸೊ ಯಾವ್ದಾದ್ರು ಒಂದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ NACO ಅಂತಾನೋ, NGO ಅಂತಾನೋ, ಅಥವಾ ನಾವು ಲಾಸ್ಟ್ ಪ್ರೀವಿಯಸ್ ಅಲ್ಲಿ ಮಾತಾಡ್ದಂಗೆ STPS ಅಂತಾನೋ, ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಮಾತಾಡ್ದಂಗೆ WHO. ಓಕೆ, ಸೊ ಅಂಡ್ RCH, ಸೊ ಮೆನಿ ಆರ್ ದರ್. ಸೊ ಯಾವ್ದಾದ್ರು ಒಂದನ್ನ ಕೇಳುವಂತ
ಚಾನ್ಸಸ್ಗಳಿರುತ್ತೆ. ಸೊ ಐದರ್ ಇನ್ MCQs ಆರ್ ಫಾರ್ ಇನ್ 2 marks, ನಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ 3 or 5. ಸೊ ಮ್ಯಾಕ್ಸಿಮಮ್ ಕೇಳುವಂತ ಚಾನ್ಸಸ್ ಇದ್ರೆ ಒಂದು 1 marks ಇಲ್ಲ 2 marks ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ದೀಸ್ ಟು ರಿಮೆಂಬರ್. ಒನ್ ಇಸ್ ಕಾಲ್ಡ್ ದ ಮಿಡಾಸನ್. ಅಂದ್ರೆ ಈ ತರದ ಒಂದು ಪ್ಲಾನ್, ಯಾಕಂದ್ರೆ ಯಾವುದೇ ಒಂದು ಡಿಸಿಷನ್ಸ್ ಗಳನ್ನ ತಗೋಬೇಕಾದ್ರೆ, ಯಾವುದೇ ಒಂದನ್ನ ಪ್ರಾಸೆಸ್ಗಳನ್ನ ಮಾಡಬೇಕಾದ್ರೆ ಯಾರೋ ಒಬ್ರು ಕೂತ್ಕೊಂಡು ಐಡಿಯಾ ಬಂದ ತಕ್ಷಣ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಆದಂತ ಒಂದಷ್ಟು ಪ್ರಿಪರೇಷನ್ಸ್ ಗಳಿರುತ್ತೆ, ಅದಕ್ಕೆ ಆದಂತ ಒಂದಷ್ಟು ಪರ್ಮಿಷನ್ಸ್ ಗಳನ್ನ ತಗೋಬೇಕಾಗತ್ತೆ. ಎಲ್ಲಾ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಂಡೆ ಸೊ ದೇ ಆರ್ ಗೋಯಿಂಗ್ ಟು ಪುಟ್ ಇನ್ ಟು ದ ಸ್ಟೆಪ್ ಅಂಡ್ ದೇ ಆರ್ ಆಲ್ಸೋ ಅಬ್ಸರ್ವಿಂಗ್, ದೇ ಆರ್ ಆಲ್ಸೋ ಥಿಂಕಿಂಗ್ ಅಬೌಟ್ ದ ಯೂಸ್ಫುಲ್. ಸುಮ್ಮನೆ ಮಾಡಿ ಅದು ವ್ಯರ್ಥ ಆಗೋದು ಬೇಡ, ಅದರಿಂದ ಯೂಸ್ಫುಲ್ ಆಗುವಂಥದ್ದು ಆಗಬೇಕು. ಸೊ ಅದನ್ನೆಲ್ಲ ಪ್ಲಾನ್ ಮಾಡಿ ಈ ತರದ ಒಂದು ಡಿಸಿಷನ್ಸ್ ಗಳನ್ನ ತಗೊಂತಾರೆ. ಒಂದು IARI, ಅನದರ್ ಒನ್ ಇಸ್ ಕಾಲ್ಡ್ ದಮ್ ಆಸ್ ಅನ್ KVIC. ಸೊ ಅಂಡ್ ಒನ್ ಮೋರ್ ಕ್ವಶನ್ ಆಲ್ಸೋ ಅಲ್ಲಿ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ನಿಯರ್ ಬೈ ಎಲ್ಲಾದ್ರೂ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಈ ನಾರ್ತ್ ಸೈಡ್ ಹೋಗ್ಬಿಟ್ರೆ, ಗುಲ್ಬರ್ಗ, ರಾಯಚೂರು ಈ ಕಡೆ ಎಲ್ಲ ಹೋಗ್ಬಿಟ್ರೆ ಈ ತರದೆಲ್ಲ ನೀವು ನೋಡ್ಬೋದು. ಮನೆ ಮುಂದೆನೆ ಚಿಕ್ಕದಾಗಿ ಪಾಂಡ್ ನೀರ್ ಹರಿತಾ ಇರುತ್ತೆ ಅಂಡ್ ಹಳ್ಳಿಗಳ ಕಡೆ ಈ ತರದೆಲ್ಲ ಮಾಡಿರ್ತಾರೆ. ಸೊ ಈ ತರ ಎಲ್ಲ ನೋಡ್ಬೋದು ನೀವು. ಸೊ ನಿಯರ್ ಬೈ ಏನಾದ್ರೂ ಸ್ಕೂಲ್ಸ್ ಇದ್ದು ನಿಮ್ಗೆ ಅಲ್ಲಿ ಚಾನ್ಸಸ್ ಇದೆ ಈ ತರದ್ದು ಒಂದು ಬಯೋಗ್ಯಾಸ್ ಯಾವ ತರ ಮಾಡ್ತಾರೆ, ಹೇಗಿರುತ್ತೆ ಅಂತ ನೋಡ್ಬೋದು ಅಂದ್ರೆ ಯು ಮಸ್ಟ್ ಬಿ ವಿಸಿಟ್ ಓವರ್ ದಟ್. ಅಂಡ್ ಯಾಕೆಂದ್ರೆ ಈ ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಥಿಯರಿಟಿಕಲ್ ಇಂದ ಪ್ರಾಕ್ಟಿಕಲ್ ನಾಲೆಡ್ಜ್ ಇಸ್ ಮಸ್ಟ್ ಅಂಡ್ ಶುಡ್ ನೀಡ್. ಓಕೆ, ಸೊ ಅದನ್ನ ನೀವು ಥಿಯರಿಗಿಂತ ಪ್ರಾಕ್ಟಿಕಲ್ ಅಲ್ಲಿ ನೀವು ನೋಡ್ಬಿಟ್ರೆ ಸೊ ಆರಾಮಾಗ ಪಾಯಿಂಟ್ಸ್ ಎಲ್ಲಾನು ನಿಮ್ ತಲೆಯಲ್ಲಿ ಇರುತ್ತೆ. ಸೊ ಅದರಿಂದ ಸೊ ದಿಸ್ ಇಸ್ ಒನ್ ಆಫ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ಫ್ರಮ್ ದಿಸ್ ಕಾನ್ಸೆಪ್ಟ್ ನಾನು ಹೇಳ್ದಂಗೆ ಸೊ 4 points ಜ್ಞಾಪಕ ಇಟ್ಕೊಳ್ಳಿ. ಒಂದು ದಟ್ ಇಸ್ ಅಬೌಟ್ ವಾಟ್ ಇಸ್ ದ ಬಯೋಗ್ಯಾಸ್, ಎರಡನೇದು ವಾಟ್ ಅಂಡ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಗ್ಯಾಸಸ್, ಅಂಡ್ ದ ಥರ್ಡ್ ಒನ್ ವಾಟ್ ಇಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ, ಅಂಡ್ ದ ಫೋರ್ತ್ ಒನ್ ಇಟ್ ಇಸ್ ಅಬೌಟ್ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್. ಬಟ್ ಎಕ್ಸ್ಪ್ಲನೇಷನ್ ಯು ಮಸ್ಟ್ ಬಿ ಸ್ಟಡಿ ಓನ್ಲಿ ಫಾರ್ 1 marks or 2 marks because they never ask any 5 marks question from this chapter, and wherever the diagram is there they never ask the explanation. And the last is about these two things, IARI as well as the KVIC ಅಂತ ಹೇಳಿ, that is Indian Agricultural Research Institute and KVIC Khadi Village Industries Commission ಅಂತ ಹೇಳಿ. Okay, so clear. So this is what microbes and production of biogas ಅಂತ ಹೇಳುವಂಥದ್ದು. ಓಕೆ, ಇನ್ನು ವೆರಿ ಚೋಟಾ ಕಾನ್ಸೆಪ್ಟ್ಸ್ ಗಳಿದೆ. another 2 concepts, one it is called them as bio control agents and another one it is called them as bio fertilizers ಅಂತ ಹೇಳಿ. ಸೊ ಇವುಗಳನ್ನು ಕೂಡ ಸೊ 3 to 1 marks ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದ್ರೆ ಮುಂಚೆ ಸೊ ಸ್ವಲ್ಪ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಇವಾಗ ಮುಂಚೆ ಚಾಪ್ಟರ್ಸ್ ಗಳೆಲ್ಲ ರೆಡ್ಯೂಸ್ ಮಾಡಿದ್ದಾರೆ. ಸೊ ಮುಂಚೆ ಚಾಪ್ಟರ್ಸ್ ರೆಡ್ಯೂಸ್ ಆಗದೆ ಇದ್ದಾಗ ಈ ಒಂದು ಚಾಪ್ಟರ್ ಇಂದ 5 marks ಕ್ವಶನ್ ಇರ್ತಿತ್ತು. ಸೊ ಆ ಟೈಮ್ ಅಲ್ಲಿ ಈ ತರದ ಕ್ವಶನ್ ಎಲ್ಲ ನೇರವಾಗಿ ಕೇಳ್ಬಿಡೋರು, ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ದ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತಾನೋ ಅಥವಾ ಬಯೋ ಫರ್ಟಿಲೈಸರ್ಸ್ ಅಂತಾನೋ. ಇವಾಗ ಚಾಪ್ಟರ್ಸ್ ಎಲ್ಲ ರೆಡ್ಯೂಸ್ ಮಾಡಿರೋದ್ರಿಂದ ವಿ ಕ್ಯಾನ್ ನಾಟ್ ಏಬಲ್ ಟು ಎಕ್ಸ್ಪೆಕ್ಟ್ ದೋಸ್ ಟೈಪ್ಸ್ ಆಫ್ ದ ಕ್ವಶನ್ಸ್ ಲೈಕ್ ದಟ್. ಆ ತರ ನಾವು 5 marks ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ 3 to 1 marks ಗಳಿಗೆ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಏನ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಅಂದ್ರೆ, ಸಿ ನೀವೆಲ್ಲ ನೋಡ್ಬೋದು ಎಲ್ಲಾ ವರ್ಡ್ ಬಯೋ 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 ಅಂತಾನೆ ಸ್ಟಾರ್ಟ್ ಆಗುತ್ತೆ. ಬಯೋ ಇನ್ ದ ಸೆನ್ಸ್ ವಾಟ್ ವಿ ಆರ್ ಪ್ಯೂರ್ಲಿ ಅನಲೈಸಿಂಗ್, ಪ್ಯೂರ್ಲಿ ಡಿಸ್ಕಸಿಂಗ್ ಆರ್ ಪ್ಯೂರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಅಬೌಟ್ ದ ಮೈಕ್ರೋ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಬಂದಾಗ ಡೆಫಿನೆಟ್ಲಿ they are going to start with the term it is called them as biogas, whether bio fertilizers or bio control agents or whatever. Okay, ella household products or industrial, everything they start with the living organisms antane heltare. Bio control anta andre ivattu nodidira. So lot of the ಪ್ಲಾಂಟ್ಸ್ ಬಂದಾಗ ಸೊ ಲಾಟ್ ಆಫ್ ಕೆಮಿಕಲ್ಸ್ಗಳನ್ನ, ಪೆಸ್ಟಿಸೈಡ್ಸ್ ಅನ್ನ, ವೀಡಿಸೈಡ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಎಸ್ ಇಫ್ ದೇ ಆರ್ ಯೂಸಿಂಗ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಲಾಟ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ಗಳು ಸೊ ಏನೋ ಇನ್ಫೆಕ್ಟ್ ಮಾಡ್ತಾ ಇರತ್ತೆ ರೂಟ್ಗೆ, ಸ್ಟೆಮ್ಗೆ, ಲೀವ್ಸ್ಗೆ ಎಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಹೀಲ್ಡ್ ಹಾಳಾಗ್ತಾ ಇರತ್ತೆ. ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೆಳೆಯುತ್ತೆ, ನಮ್ಗೆ ಇಷ್ಟು ಹೀಲ್ಡ್ ನ ಏನೋ ತಗೋಬಹುದು ಅಂತ ಹಾಕ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಸೊ ಎಲ್ಲ ರೀಸನ್ ಆಗಿರುತ್ತೆ, ನಾಟ್ ಓನ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಅಲ್ಲ. ಸೊ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಥವಾ ಎಕ್ಸ್ಟರ್ನಲ್ ಅಂತ ನಾವೇನ್ ಹೇಳ್ತೀವಿ, ಟೆಂಪರೇಚರ್, ಲೈಟ್, ವಾಟರ್ ಅಂತ ಹೇಳ್ತೀವಿ, ಎಲ್ಲಾನು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅವುಗಳು ಕೊರತೆ ಕಮ್ಮಿ ಆದಾಗ ಡೆಫಿನೆಟ್ಲಿ ದೇ ಕೆನಾಟ್ ಈಲ್ಡ್ ದಟ್ ಮಚ್ ಆಫ್ ಈಲ್ಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇರಲ್ಲ. ಸೊ ಅಂತ ಟೈಮ್ಗಳಲ್ಲಿ ಏನ್ ಮಾಡ್ತಾರೆ, ಅಕಾರ್ಡಿಂಗ್ ಟು ದಟ್ ಸೀಸನ್ ವೈಸ್ ದೇ ಆರ್ ಗೋಯಿಂಗ್ ಟು ಸ್ಪ್ರೇ ದ ಲಾಟ್ ಆಫ್ ದಿ ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ದೇ ಆರ್ ಪ್ಲಾನಿಂಗ್ ಅಂಡ್ ಡಿಸ್ಕಸಿಂಗ್ ಕೆಮಿಕಲ್ಸ್ ಗಳನ್ನ ನಾವು ಸ್ಪ್ರೇ ಮಾಡ್ದೇನೆ, ಓಕೆ, ಯೂಸ್ ಮಾಡ್ದೇನೆ ನಾವು ಹೇಗೆ ಅದನ್ನ
ಕಂಟ್ರೋಲ್ ಮಾಡಕ್ಕೆ ಸಾಧ್ಯ. ಬಿಕಾಸ್ ಎವ್ರಿವೇರ್ ಈಚ್ ಅಂಡ್ ಎವ್ರಿ ಫಾರ್ಮರ್, ಸೊ ಇಫ್ ದೇ ಆರ್ ಯೂಸಿಂಗ್ ದೋಸ್ ಟೈಪ್ಸ್ ಆಫ್ ದ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ವಿಡಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಅದನ್ನ ನಾವು ತಿಂದಾಗ, ಬಿಕಾಸ್ ವಿ ಆಲ್ರೆಡಿ ನೋ ದಟ್, ಸೊ ಪ್ರೆಸೆಂಟ್ ಸಿಚುಯೇಷನ್ ನಾವು ತಿಂತಿರೋ ಒಂದು ಯಾವುದೇ ಫುಡ್ ಅಲ್ಲೂ ನಾಟ್ 100% ಆಫ್ ನ್ಯೂಟ್ರಿಷನ್, ಲಾಟ್ ಆಫ್ ದ ನ್ಯೂಟ್ರಿಷನ್ ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಬಿಕಾಸ್ ಆಫ್ ದೇ ಆರ್ ಇಂಜೆಕ್ಟಿಂಗ್ ಫ್ಲೇವರ್, ಟೇಸ್ಟ್ ಬರಲಿ ಅಂತ ಎಲ್ಲ ಒಂದಷ್ಟು ಕೆಮಿಕಲ್ಸ್ ಗಳನ್ನ ಆಡ್ ಮಾಡಿ 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 ನಮ್ಗೆ ಏನು ಹೋಗ್ಬೇಕು ನ್ಯೂಟ್ರಿಷನ್, ಸೊ ವಿ ಆರ್ ನಾಟ್ ಸಪೋಸ್ ಟು ಗೆಟ್ ಕಂಪ್ಲೀಟ್ ನ್ಯೂಟ್ರಿಷನ್ ನಮ್ಗೆ ಸಿಗ್ತಾ ಇಲ್ಲ. ಓಕೆ, ಸೊ ಆ ತರ ಇದ್ದಾಗ, ಸೊ ಇನ್ಸ್ಟೆಡ್ ಆಫ್ ದಟ್ ಆ ಪೆಸ್ಟ್ ಗಳನ್ನ, ಆ ಕೆಮಿಕಲ್ಸ್ ಗಳನ್ನ ನಾವು ಕಮ್ಮಿ ಮಾಡಿ, ವೈ ವಿ ಶುಡ್ ಫಾರ್ ದಟ್ ಟೈಪ್ ಆಫ್ ಯಾವ ಇನ್ಸೆಕ್ಟ್ಸ್ ಗಳು ಅದನ್ನ ಹಾಳು ಮಾಡ್ತಾ ಇದೆಯೋ, ಇಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನೋದಕ್ಕಿಂತ ವಿ ಕ್ಯಾನ್ ಬೆಟರ್ ಟು ಯೂಸ್ ದ ವರ್ಡ್ ಇಟ್ ಇಸ್ ಅಬೌಟ್ ದ ಇನ್ಸೆಕ್ಟ್ಸ್. ಓಕೆ, ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಈಗ ರೂಟ್ ಇನ್ಫೆಕ್ಷನ್ಸ್ ಅಥವಾ ಬಂದಾಗ ಅಲ್ಲಿ ಮುಂದೆ ಹೇಳ್ತೀವಿ ಅದನ್ನ. ಸೊ ಇಲ್ಲಿ ಪರ್ಟಿಕ್ಯುಲರಿ ಬಂದಾಗ ಇನ್ಸೆಕ್ಟ್ಸ್ ಅಂತ ಬಂದಾಗ ಆ ತರ ಒಂದು ಇನ್ಸೆಕ್ಟ್ಸ್ ಗಳನ್ನ, ಸೊ ಇನ್ಸೆಕ್ಟ್ಸ್ ಗಳನ್ನ ನಾವೇನಾದ್ರೂ ಒಂದ್ ಸ್ವಲ್ಪ ಅದಕ್ಕೆ ಬಿಟ್ರೆ, ಸೊ ಆ ಇನ್ಸ್ಟೆಡ್ ಆಫ್ ದಟ್ ಇವೆಲ್ಲ ಸ್ಪ್ರೇ ಮಾಡೋದ್ಗಿಂತ ಅವುಗಳನ್ನ ತಿನ್ನುವಂತ ಇನ್ಸೆಕ್ಟ್ಸ್ ಗಳನ್ನ ನಾವು ಮೇ ಬಿ ಅದ್ರೊಳಗಡೆ ಎಂಟ್ರಿ ಮಾಡಿಸಿದ್ರೆ ನಮ್ಗೆಲ್ಲೋ ಒಂದ್ ಕಡೆ ಈ ಸ್ಪ್ರೇಯಿಂಗ್ ಮಾಡೋದು ಕಮ್ಮಿ ಆಗತ್ತೆ. ಅದರಿಂದ ಈಗ ಸ್ಪ್ರೇ ಮಾಡ್ತಾರೆ, ಹೀಲ್ಡ್ ಕಮ್ಮಿ ಆಗತ್ತೆ, ಆ ಸ್ಪ್ರೇ ಮಾಡಿದಾಗ ನಮಗೂ ಒಳಗೆ ಹೋಗುತ್ತೆ, ನಮಗೂ ಲಾಟ್ ಆಫ್ ಇನ್ಫೆಕ್ಷನ್ಸ್ ಆಗತ್ತೆ, ಮತ್ತೆ ಮಣ್ಣಿಗೆ ಎಲ್ಲ ಸೆಡಿಯತ್ತೆ. Okay, lot of the disadvantages they are going to get. So that's why they are planning in modern society this problem every ಕಡೆ ಎಲ್ಲೇ ಹೋದ್ರೂ ಕೂಡ ತುಂಬಾ ಇನ್ಕ್ರೀಸ್ ಆಗ್ತದೆ, ಎಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಈಗ ನಾವ್ ಹೇಗೆ ಒಂದು ಪೇನ್ ಬಂದ್ರೆ, ಒಂದ್ ಚೂರ್ ಹಲ್ಲು ನೋವು ಬಂದ್ರೆ, ತಲೆನೋವು ಬಂದ್ರೆ ಪಟ್ ಅಂತ ಹೋಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾವು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ್ಬಿಡ್ತೀವಿ. ಯಾಕಂದ್ರೆ ತುಂಬಾ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡು ದಟ್ ಇಸ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಮೇಕ್ ದಮ್ ಇಂಟು ಸೈಡ್ ಎಫೆಕ್ಟ್ಸ್. ಸೊ ಅದೇ ತರ ಇಫ್ ದೇ ಆರ್ ಡೂಯಿಂಗ್ ದೀಸ್ ಟೈಪ್ಸ್ ಆಫ್ ದ ಸ್ಪ್ರೇಯಿಂಗ್ ದ ಲಾಟ್ ಆಫ್ ದ ಕೆಮಿಕಲ್ಸ್, ಸೊ ಅದರಿಂದ ಏನಾಗ್ತಾ ಇದೆ, ಲಾಟ್ ಆಫ್ ದ ಟಾಕ್ಸಿಕ್ ಫಾರ್ಮ್ ಆಗತ್ತೆ, ಟಾಕ್ಸಿಕ್ ಒಳಗಡೆ ಹೋಗುತ್ತೆ ನಮ್ಮ ದೇಹದ. ಇದೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾಗ, ಸಿ not only harmful to the human beings, even for animals, even it is also polluting our environment also. Not it is infecting or it is causing a problem not only for one way, it is forming the problems in all the ways ಗಳಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಹಾಳು ಮಾಡ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ, ಸೊ ನಮ್ಮ ಸಾಯಿಲ್ ಪಲ್ಯೂಷನ್, ಯಾಕಂದ್ರೆ ನಾವು ಪಲ್ಯೂಷನ್ ಅಲ್ಲಿ ಏರ್ ಪಲ್ಯೂಷನ್ ಅಂತೀವಿ, ವಾಟರ್ ಪಲ್ಯೂಷನ್ ಅಂತೀವಿ, ನಾಯ್ಸ್ ಪಲ್ಯೂಷನ್ ಅಂತೀವಿ, ಸಾಯಿಲ್ ಪಲ್ಯೂಷನ್ ಅಂತೀವಿ. ಸೊ ಎಲ್ಲೋ ಒಂದ್ ಕಡೆ ಸಾಯಿಲ್ ಕೂಡ ಪಲ್ಯೂಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದಾಗ, ಸೊ ವೀಡ್ಸ್ ಅಂದ್ರೆ ವೀಡ್ಸ್ ಅಂದ್ರೆ ಕಳೆ ಅಂತ ಹೇಳ್ತೀವಿ, ಅವನ್ನ ಕಿತ್ತಾಕಬೇಕು ಅಂತ ಹೇಳಿ ನಾವು ಈ ತರ ಒಂದಷ್ಟು ಯೂಸ್ ಮಾಡಿ ಅವನ್ನ ಕಿತ್ತಾಕಕ್ಕಿಂತ, ಸೊ ಅವುಗಳನ್ನ ಹಾಳು ಮಾಡ್ತಿರೋ ಇನ್ಸೆಕ್ಟ್ಸ್ ಅನ್ನ ಅಥವಾ ಕಣ್ಣು ಕಾಣ್ದಿರೋ ಅಂತ ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಇತ್ತು ಅಂದಾಗ ಇವುಗಳನ್ನ ಯೂಸ್ ಮಾಡೋದಕ್ಕಿಂತ ಬೆಟರ್ ಟು ವೇಕ್ ಫಾರ್ ಅನದರ್ ಯಾವ್ದೋ ಬೇರೆ ಮೆಥಡ್ಗಳಲ್ಲಿ ಯಾಕೆ ನಾವು ಹೋಗಬಾರ್ದು ಅಂತ ಅಂದಾಗ ಬಂದಿದ್ದೆ ಈ ಒಂದು ಟರ್ಮ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳಿ. ಓಕೆ, ಬಿಕಾಸ್ ನಾವು ಈ ಅಗ್ರಿಕಲ್ಚರ್ ಅಂತ ಬಂದಾಗ ನಮ್ಮ ಟೆಕ್ನಾಲಜಿ ಹೇಗೆ ಮುಂದುವರಿತಾ ಇದೆಯೋ, ಸೊ ಫಸ್ಟ್ ಕನ್ವೆನ್ಷನಲ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಆಯಿತು. ಇವತ್ತು ನಾವು ನೋಡ್ತೀವಿ ಎಲ್ಲಾದ್ರೂ ಒಂದ್ ಕಡೆ ಕ್ರಾಂತಿಗಳು ಇವೆಲ್ಲ ಸ್ಟಾರ್ಟ್ ಆಯಿತು ಅಂದ್ರೆ ತುಂಬಾ ಫಾರ್ಮರ್ಸ್ಗಳು ಸೊ ಗ್ರೀನ್ ಕಲರ್ ನೀವೆಲ್ಲ ನೋಡ್ಬೋದು, ಗ್ರೀನ್ ಕಲರ್ ಶಾಲು, ಗ್ರೀನ್ ಕಲರ್ ಟವಲ್ ಏನಾದ್ರು, ಬಿಕಾಸ್ ದಟ್ ಈಸ್ ಅ ಇಂಡಿಕೇಶನ್ ಆಫ್ ದ ಫಾರ್ಮರ್. ಓಕೆ, ಕನ್ವೆನ್ಷನಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಕನ್ವೆನ್ಷನಲ್ ಪ್ರಾಸೆಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಟಿಶ್ಯೂ ಕಲ್ಚರ್ ಬಂತು. ಇವತ್ತೆಲ್ಲ ಹೈಬ್ರಿಡೈಸೇಷನ್ ನೋಡ್ತಾ ಇದೀವಿ, ಹಣ್ಣಲ್ಲಿ ಹೈಬ್ರಿಡೈಸೇಷನ್ ನೋಡ್ತೀವಿ, ತರಕಾರಿಗಳಲ್ಲಿ ಹೈಬ್ರಿಡೈಸೇಷನ್ ನೋಡ್ತೀವಿ. ಓಕೆ, ಸೊ ಎಲ್ಲೋ ಒಂದ್ ಕಡೆ ಇವತ್ತು ನಾವು ಫಸ್ಟ್ ನೋಡಿದಾಗ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಮಾತ್ರ ನೋಡ್ತಿದ್ವಿ. ಟುಡೇ ವಿ ಆರ್ ಅಬ್ಸರ್ವಿಂಗ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, ಟುಡೇ ವಿ ಆರ್ ಅಬ್ಸರ್ವಿಂಗ್ ರೆಡ್ ಕಲರ್ ಕ್ಯಾಪ್ಸಿಕಮ್. ಓಕೆ, ಸೊ ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿ ಅಂದ್ರೆ ಒಂದು ಫುಡ್ ಮೆಟೀರಿಯಲ್ ಅಲ್ಲಿ ನಾಟ್ ವಿ ಆರ್ ಅಬ್ಸರ್ವಿಂಗ್ ಓನ್ಲಿ ದ ಒನ್ ವೇ, ವಿ ಆರ್ ಅಬ್ಸರ್ವಿಂಗ್ ಮಲ್ಟಿಪಲ್. ಇವತ್ತು ಒಂದು ಅಕ್ಕಿ ಅಂಗಡಿಗೆ ಹೋಗಿ, ಸೊ ರೈಸ್ಗೆ ಹೋಗಿ ತಟ್ಟೆ ತುಂಬಾ ಒಂದು 15-20 ತರ ಜೋಡಿಸಿರ್ತಾರೆ. ಓಕೆ, ಕಾಸ್ಟ್ ಡಿಫ್ರೆಂಟ್ ಇರ್ಬೋದು, ಬಟ್ ಪಾಲಿಶ್ ಹಾಕಿರ್ತಾರೆ, ಸೈಜ್ ವೇರಿಯೇಷನ್ ಇರುತ್ತೆ. ಸೊ ಎಲ್ಲಾನು ನಾವು ಡಿಫ್ರೆನ್ಸಸ್ಗಳನ್ನ ನೋಡ್ತಾ ಹೋಗ್ತಾ ಇದೀವಿ ಅಂದಾಗ, ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿಕ್ಕೆ ಇದನ್ನ ನಾವೆಲ್ಲೋ ಒಂದ್ ಕಡೆ ಪೆಸ್ಟ್ಸ್ ಅಂತ ಕರಿತೀವಿ. ಅವು ಏನ್ ಹಾಳು ಮಾಡ್ತಾ ಇದೆ ಇನ್ಸೆಕ್ಟ್ಸ್ಗಳನ್ನ ವಿ ಕಾಲ್ ದಮ್ ಇಟ್ ಆಸ್ ಅನ್ ಪೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಪೆಸ್ಟ್ಗಳನ್ನ ಕಮ್ಮಿ ಮಾಡಬೇಕು ಅಂತ ಅಂದ್ರೆ, ಸೊ ಇರುವಂತ ಬೆಟರ್ ಆಪ್ಷನ್ ಏನು ಅಂದ್ರೆ, ಸೊ ನಮ್ಗೆ ಆ ಸ್ಟೋರಿ ಎಲ್ಲ ಬೇಡ. ಇನ್ ಯುವರ್ ಎಕ್ಸಾಮ್ ದಿಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಿ ದ ಫಸ್ಟ್ ಥಿಂಗ್ ಇಸ್, ಈಗ ಅಲ್ಲಿ ಯಾವುದೋ ಒಂದಷ್ಟು ಕೆಮಿಕಲ್ಸ್ ನ ಸ್ಪ್ರೇ ಮಾಡೋದ್ಕಿಂತ ಈ ತರ ಬೀಟಲ್ಸ್ಗಳು ಮತ್ತೆ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ ಲೇಡಿ ಬರ್ಡ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಇಸ್ ದಟ್, ರೆಡ್ ಅಂಡ್ ಬ್ಲ್ಯಾಕ್ ಮಾರ್ಕಿಂಗ್ಸ್. ನೋಡಿ, ರೆಡ್ ವಿತ್ ಬ್ಲ್ಯಾಕ್ ಮಾರ್ಕಿಂಗ್ಸ್, ಲೇಡಿ ಬರ್ಡ್ ಅಂತ ಹೇಳ್ತಾರೆ, ಡ್ರ್ಯಾಗನ್ ಫ್ಲೈಸ್ ಅಂತ ಹೇಳ್ತಾರೆ. ಸೊ ದೀಸ್ ಟು
ಇದ್ರೂ ತಿನ್ನೋದು ಬೇರೆ ಯಾವುದೇ ಇನ್ಸೆಕ್ಟ್ಸ್ ಇದ್ರೂ ಇಟ್ ಇಸ್ ನಾಟ್ ಗೋಯಿಂಗ್ ಟು ಟಚ್. ಇಟ್ಸ್ ಮೇನ್ ನೋಡೋದು ಯಾವುದು ಅಂದ್ರೆ ಒಂದು ಅಫಿಡ್ಸ್, ಇನ್ನೊಂದು ಮಸ್ಕಿಟೋಸ್. ಬಿಕಾಸ್ 2 marks ಕ್ವಶನ್ ಎಕ್ಸಾಮ್ಸ್ಗಳಲ್ಲಿ. ಸೊ ಒಂದು ದಟ್ ಇಸ್ ಇನ್ಸ್ಟೆಡ್ ಆಫ್ ದಟ್ ಅಂದ್ರೆ ಆ ಕೆಮಿಕಲ್ಸ್ಗಳನ್ನ ದೇ ಆರ್ ಥಿಂಕಿಂಗ್ ದ ಲಾಸ್ಟ್ ಅಲ್ಲಿ ಹೇಳಿ ದಟ್ ಇಸ್ ದ ಮ್ಯಾನೇಜ್ಮೆಂಟ್ ವಿ ಕಾಲ್ ದಮ್ ಇಟ್ ಆಸ್ ಅನ್ IPM ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ದೇ ಆರ್ ಥಿಂಕಿಂಗ್, ಸೊ ದಿಸ್ ಇಸ್ ದ ವೇ IPM ದಟ್ ಇಸ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅವ್ರು ಯೋಚನೆ ಮಾಡಿದ್ದು. ಸೊ ಇನ್ಸ್ಟೆಡ್ ಆಫ್ ದಟ್ ನಾವು ಆ ಕೆಮಿಕಲ್ಸ್ ನ ಪೆಸ್ಟಿಸೈಡ್ಸ್ ನ ವಿಡಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡೋದಕ್ಕಿಂತ ಬೆಟರ್ ವಿ ಗೋ ಫಾರ್ ದಿಸ್ ಆಪ್ಷನ್ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಅದರಲ್ಲಿ ಮೊದಲನೇ ಪ್ಲಾನ್ ಏನು ಅಂದ್ರೆ, ಸೊ ಇನ್ಸ್ಟೆಡ್ ಆಫ್ ದಟ್, ಸೊ ದೀಸ್ ಟೈಪ್ಸ್ ಆಫ್ ದ flies like dragon flies as well as the ladybird, it is the red with black markings ಇರೋದು, ಅವುಗಳು ಯಾವುದನ್ನ ಪರ್ಪಸ್ಫುಲಿ ಇಟ್ ಇಸ್ ಗೋಯಿಂಗ್ ಟು ಈಟ್ ಅಂತ ಸೀಸನ್ ಅಂದ್ರೆ ಈಗ ಅಫಿಡ್ಸ್ ಇವೆಲ್ಲ ಎಲ್ಲಾ ಸೀಸನ್ ಅಲ್ಲೂ ನಾವು ಕೆಲವು ಸರಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಅಫಿಡ್ಸ್ ತುಂಬಾ ಚಿಕ್ಕದಾಗಿರುತ್ತೆ, ಗ್ರೀನ್ ಕಲರ್ ಅಲ್ಲಿ ಒಳ್ಳೆ ಇರುವೆ ಹರಿತಾ ಇರ್ತವೆ, ಮರದ್ದು ಕೊಂಬೆಗಳ ಮೇಲೆ, ಸ್ಟೆಮ್ಗಳ ಮೇಲೆ ಎಲ್ಲ ಹರಿತಾ ಇರುತ್ತೆ. ಸೊ ಅಂತವಿದ್ದಾಗ ಏನಾಗತ್ತೆ, ಎಲ್ಲೋ ಒಂದ್ ಕಡೆ ಆ ಫ್ರೂಟ್ಸ್ ಗಳೆಲ್ಲ ಬಿಟ್ಟಾಗ ತಿನ್ನೋದು ಕಾಯಿಗಳು, ಇನ್ನು ಚಿಕ್ಕ ಚಿಕ್ಕ ಕಾಯಿಗಳು, ಫ್ರೂಟ್ಸ್ ಎಲ್ಲ ತಿನ್ನಕ್ಕಾಗಲ್ಲ, ಈ ಬಡ್ ಸ್ಟೇಜ್ ಗಳಲ್ಲಿ ಫ್ಲವರ್ನೆಲ್ಲ ಉದುರಿಸೋದು ಈ ತರ ಎಲ್ಲ ಮಾಡ್ತಿದ್ದಾಗ ಹೀಲ್ಡ್ ಎಲ್ಲ ಒಂದ್ ಕಡೆ ಕಮ್ಮಿ ಆಗ್ಬಿಡತ್ತೆ. ಸೊ ಅಂತ ಟೈಮಲ್ಲಿ ಆ ಅಫಿಡ್ಸ್ ನ ಮತ್ತೆ another one it is called the mosquitoes ಗಳನ್ನ ತಿನ್ನುವಂತ these two why we should not able to put anta heli, that is one is ladybird as well as the dragon flies anta heltare. And one more is very most important, idanna navu biotechnology nallu kuda odtivi, that is about the BT anta heli, Bacillus thuringiensis anta heltare, one more biocontrol agent. Okay, so idanna instead of that we are not going to get, because adanna namge insect ago pest agi sigala, instead of that they are going to get one sachet, ಒಂದು ಪೌಡರ್ ತರ ಸಿಗತ್ತೆ ಇದು. ಓಕೆ, ಸೊ ಆ ಪೌಡರ್ ತರ ಸಿಗೋದನ್ನ ವಾಟರ್ಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ವಿ ಆರ್ ಗೋಯಿಂಗ್ ಟು ಸ್ಪ್ರೇ ದೋಸ್, ಎಲ್ಲಿ ಲಾರ್ವಾ, ಎಲ್ಲಿ ಏನೇನಿದೆ, ಯಾವ ಇನ್ಸೆಕ್ಟ್ಸ್ ಗಳು ಅದನ್ನ ತಿಂತಾ ಇರ್ತವೆ, ಸೊ ಹಾಳು ಮಾಡ್ತಾ ಇರುತ್ತೆ ಹೀಲ್ಡ್ ಅನ್ನ, ಸೊ ಅಲ್ಲಿ ಅಂತ ಕಡೆ ವಿ ಆರ್ ಗೋಯಿಂಗ್ ಟು ಸ್ಪ್ರೇ ಇಟ್ ಅಂತ ಹೇಳಿ ಒನ್ ಮೋರ್ ವೇ ನಲ್ಲಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಾವು ಆಲ್ರೆಡಿ ಹೇಳಿದೀವಿ Bacillus thuringiensis ಇಸ್ ಹ್ಯಾವಿಂಗ್ ಅ ಟಾಕ್ಸಿಕ್ ಕ್ರಿಸ್ಟಲ್ ಪ್ರೋಟೀನ್ಸ್ ಅಂತ ಹೇಳಿ. ಸೊ ಅದು ತನ್ನ ಬಾಡಿನಲ್ಲಿ ಇಟ್ ಇಸ್ ಇನ್ಆಕ್ಟಿವ್ ಆಗಿರುತ್ತೆ. ಒನ್ಸ್ ಇಟ್ ಇಸ್ ಗೋಯಿಂಗ್ ಟು ಈಟ್ ಅಥವಾ ಒನ್ ಇಟ್ ಇಸ್ ಗೋಯಿಂಗ್ ಟು kill the other organisms ಅಂತ ಬಂದಾಗ that inactive it is going to become inactive ಅಂತ ಹೇಳ್ತೀವಿ. inactive ಇದ್ದಿದ್ದು ಆಕ್ಟಿವ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಒಂದ್ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅಂಡ್ another one it is bacterial diseases will kill the caterpillars ಅಂತ ಹೇಳ್ತಾರೆ. ಓಕೆ, ಸೊ ಈ ರೀತಿಯಾಗಿ ಡಿಫರೆಂಟ್ ಟೈಪ್ಸ್ ಆಫ್ ದ ಇನ್ಸೆಕ್ಟ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ನಾವು ಆದಷ್ಟು ಈ ಪೆಸ್ಟಿಸೈಡ್ಸ್ ಅನ್ನ, ವಿಡಿಸೈಡ್ಸ್ ಗಳನ್ನ ಅಥವಾ ಕೆಮಿಕಲ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ತಾ ಬರ್ಬೋದು ಅನ್ನೋದು ಒಂದು ಯೋಚನೆ ಬರುತ್ತೆ. ಸೊ ಈ ಹೋಲ್ ಇದರಲ್ಲಿ ಸೊ ದೀಸ್ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒನ್ ಇಟ್ ಇಸ್ ರೆಡ್ ಅಂಡ್ ದ ಬ್ಲಾಕ್ ಮಾರ್ಕಿಂಗ್ಸ್, ladybird and the dragonflies, and this one is BT, it is Bacillus thuringiensis, and it is available sachets, then it is mixed with water and spray. And especially ಯಾವ ಪ್ಲಾಂಟ್ಸ್ ಅಂದ್ರೆ ಬ್ರಸಿಕಾಸ್ ಅಂಡ್ ಫ್ರೂಟ್ ಟ್ರೀಸ್ ಅಂತ ಹೇಳಿ. ಸೊ ಇಲ್ಲೇನಾಗತ್ತೆ, ಆ ಲಾರ್ವಾಗಳು ಏನಿರುತ್ತೆ, ಆ ಲಾರ್ವಾ ಇನ್ಸೆಕ್ಟ್ ಅನ್ನ ಈ ಪೌಡರ್ ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದಾಗ ಕಂಪ್ಲೀಟ್ ಆಗಿ ಕಿಲ್ ಮಾಡುವಂತ ಚಾನ್ಸಸ್ ಇರುತ್ತೆ. ಲಾರ್ವಾ ಗೆಟ್ ಕಿಲ್ಡ್ ಅಂಡ್ ದಿಸ್ ಬ್ಯಾಕ್ಟೀರಿಯಾ ಡಿಸೀಸ್ will kill the caterpillars and other insects also ಅಂತ ಹೇಳಿ ಅದೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಸೊ ಆಫ್ಟರ್ ದಿಸ್ see this is what caterpillars ಅಂತ ಹೇಳ್ತೀವಿ. Okay, sometimes the caterpillars is converted into like this, ಈ ತರ ಕನ್ವರ್ಟ್ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. Okay, so and one more examples also they are mentioned, it is about the organism, one more biocontrol agent for the treatment of plant diseases is called the as trichoderma ಅಂತ ಹೇಳಿ. ಸೊ ಇದು ಎಸ್ಪೆಷಲಿ ಟ್ರೈಕೋಡರ್ಮ ಅಂತ ಬಂದ್ರೆ ನಿಮ್ಗೆ ನಾವು ಯೂಶಲಿ ಬಯಾಲಜಿನಲ್ಲಿ ಎರಡು ಬ್ರಾಂಚ್ ನ ಹೇಳ್ತೀವಿ, ಒಂದು ಎಂಟಮಾಲಜಿ ಇಂದು ನೆಮಟಾಲಜಿ ಅಂತ ಹೇಳಿ. ಈ ಎರಡರ ಮಧ್ಯ ಪ್ಲಾಂಟ್ ಗೆ ಡಿಸೀಸ್ ಸಂಬಂಧಪಟ್ಟಿದ್ದು ದಟ್ ಇಸ್ ಪೆಥಾಲಜಿ ಅಂತ. ಸೊ ಎಂಟಮಾಲಜಿ ಕಂಪ್ಲೀಟ್ ಓವರ್ ಆಲ್ ಸ್ಟೆಮ್ಮು, ಲೀವ್ಸ್ ಎಲ್ಲಾದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ನೆಮಟಾಲಜಿ ಪರ್ಟಿಕ್ಯುಲರ್ಲಿ ದೇ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಓನ್ಲಿ ಅಬೌಟ್ ದ ರೂಟ್ಸ್.
ಓಕೆ, ಆ ರೂಟ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಸರಿ ಮಾಡಕ್ಕಿರುವಂತ ಒಂದು ಶಸ್ತ್ರಾಸ್ತ್ರ ಯಾವುದು ಅಂದ್ರೆ ಇಟ್ ಇಸ್ ಕಾಲ್ಡ್ ದ ಮೆಡಾಸನ್ ಟ್ರೈಕೋಡರ್ಮಾ ಫಂಗಸ್, ಟ್ರೈಕೋಡರ್ಮಾ ಅಂತ ಹೇಳಿ. ಸೊ ಅಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳ್ಬೋದು. ಅಂಡ್ ನಾಲ್ಕನೇದು ಇಟ್ ಇಸ್ ಅಬೌಟ್ ಬ್ಯಾಕ್ಯುಲೋ ವೈರಸಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಜೀನಸ್, ಇಟ್ ಇಸ್ ದ ನೇಮ್ ಮೆನಿ ಆರ್ ದರ್. ಸೊ ಅದರಲ್ಲಿ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಜೀನಸ್ ಇಸ್ ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ ಅಂತ ಹೇಳಿ. ಸೊ ಇದನ್ನು ಕೂಡ ದೇ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಸಮ್ ಅದರ್ ಆಸ್ಪೆಕ್ಟ್, ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್ಸ್ ಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೆ, ಬಟ್ ನಾಟ್ ಮೋರ್ ಕಂಪೇರ್ ಟು ಬ್ಯಾಕ್ಟೀರಿಯಾ ಫಂಗಸ್ ಗಳಿಗೆ ಕಂಪೇರ್ ಮಾಡಿದ್ರೆ ವೈರಸ್ ವೆರಿ ಲೆಸ್, ಬಿಕಾಸ್ ವಿ ಆಲ್ರೆಡಿ ನೋ ದಟ್ ವೈರಸ್ ಇಸ್ ನಾಟ್ ಸಚ್ ಗುಡ್ ಮೈಕ್ರೋ ಆರ್ಗಾನಿಸಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಟು ಕಂಟ್ರೋಲ್ ಆರ್ ಟು ಅವಾಯ್ಡ್ ಆಲ್ ದ ಟೈಪ್ಸ್ ಆಫ್ ದ ಡಿಸೀಸಸ್ ವಾಟ್ ಎವರ್. ಸೊ ಬಟ್ ವೈರಸ್ ಇಂದಾನೆ ತುಂಬಾ ಎಫೆಕ್ಟ್ ಆಗೋರು ಎಲ್ಲೋ ಕೆಲವೊಂದು ಹತ್ರಲ್ಲಿ 1 or 2 ವೈರಸಸ್ ನ ದೇ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಯೂಸ್ಫುಲ್ ಪರ್ಪೋಸಸ್ ಕೂಡ, ಸಮ್ ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್ಸ್ ಕೂಡ ಅದನ್ನ ಯೂಸ್ ಮಾಡ್ಕೊಂತ ಹೋಗ್ತಾರೆ. ಬಟ್ ಇವ್ ಯಾವ ಕೂಡ ಇಲ್ಲಿ ಏನ್ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಯಾವ ಕೂಡ ಶುಡ್ ನಾಟ್ ಹಾರ್ಮ್ ಎನಿ ಪ್ಲಾಂಟ್ಸ್ ಆರ್ ಮ್ಯಾಮಲ್ಸ್ ಆರ್ ಎನಿ ಬರ್ಡ್ಸ್ ಆರ್ ಫಿಶ್ ವಾಟ್ ಎವರ್. ಸೊ ಇವುಗಳದ್ದು ಏನಂತ ಅಂದ್ರೆ ಅವುಗಳು ಯಾವುದನ್ನ ತಿಂತವೋ, ಯಾವುದನ್ನ ಟಾರ್ಗೆಟ್ ಇಟ್ಕೊಂಡಿರ್ತಾವೋ ಅಂತ ಇನ್ಸೆಕ್ಟ್ಸ್ ಗಳನ್ನ ಮಾತ್ರ ಆಲ್ ಆಫ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಟಚ್. ಓಕೆ, ಅವುಗಳನ್ನ ತಿನ್ನೋದು ಅಥವಾ ಕೊಲ್ಲೋದು ವಾಟ್ ಎವರ್ ಇಟ್ ಮೇ ಬಿ ಇಟ್ ಇಸ್ ಗೋಯಿಂಗ್ ಟು ಡೂ. ಬಟ್ ಏನಂದ್ರೆ ಅವರ ಇಂಟೆನ್ಷನ್ ಇಷ್ಟೇ ಯಾರ್ದು, ಎಸ್ಪೆಷಲಿ ಇದ್ರ ಬಗ್ಗೆ ಕನ್ಸಿಡರ್ ಮಾಡಿದ್ದು ಬೆನಿಫಿಷಿಯಲ್ ಬಗ್ಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆಲ್ಲ ಯಾರು ಈ ತರ ಅಂತ ಅಂದ್ರೆ ಇಟ್ ಇಸ್ ಕಾಲ್ಡ್ ದ ಮೆಡಾಸನ್ IPM, ದಟ್ ಇಸ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೇವೆ. ಸೊ ಇವರ ಒಂದು ಟಾರ್ಗೆಟ್ ಇಷ್ಟೇ ಇದ್ದಿದ್ದು, ಶುಡ್ ನಾಟ್ ಯೂಸ್ ಮೋರ್. ತುಂಬಾ ಹಂಗಂತ ನಿಲ್ಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾವ ಕೆಮಿಕಲ್ಸ್ ಅನ್ನ, ಪೆಸ್ಟಿಸೈಡ್ಸ್ ಅನ್ನ. ಈಗ ನಮ್ಮ ಮೆಡಿಕಲ್ ಅಲ್ಲಿ ನಮ್ಮ ಕಾಯಿಲೆಗಳು ಬಂದ್ರೆ ಮೆಡಿಕಲ್ ಇದೆ, ಆಯುರ್ವೇದಿಕ್ ಇದೆ. ಬಟ್ ಸಮ್ ಆಫ್ ದ ಬಾಡೀಸ್ ಅಡ್ಜಸ್ಟೆಡ್ ಟು ಮೆಡಿಕಲ್, ಸಮ್ ಆಫ್ ದಮ್ ಅಡ್ಜಸ್ಟೆಡ್ ಟು ಆಯುರ್ವೇದಿಕ್. ಹಂಗಂತ ಆಯುರ್ವೇದಿಕ್ ತಗೊಂತ ಇದೀವಿ ಅಂತ ಕೆಲವು ಸರಿ ಏನು ಮೆಡಿಕಲ್ ನ ಬೇಡವೇ ಬೇಡ ಅಂತ ನಾವು ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲ, ಆಯುರ್ವೇದಿಕ್ ಬೇಡ ಅಂತಾನು ಹೇಳಕ್ಕಾಗಲ್ಲ. ಯಾವ ಟ್ರೀಟ್ಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೋ ನಾವು ಅದನ್ನ ತಗೊಳ್ಲೇಬೇಕು. ನಮ್ಗೆ ನಾವು ಬೇರೆ ರೀತಿಯಲ್ಲಿ ಹೋಗ್ತೀವಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಅದೇ ತರ ಇಲ್ಲೂ ಕೂಡ. ಸೊ ಅವರ ಇಂಟೆನ್ಷನ್ ಇಷ್ಟೇ, ಶುಡ್ ನಾಟ್ ಮೋರ್ ವಿಡಿಸೈಡ್ಸ್, ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸ್ ತುಂಬಾ ಯೂಸ್ ಮಾಡೋದು ಬೇಡ, ಸೊ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗೋಣ ಅನ್ನೋದು ಸೊ ಅವರ ಒಂದು ಇಂಟೆನ್ಷನ್ ಆಗಿತ್ತು. ಅದರಿಂದ ಇದನ್ನು ಒಂದು ಆಸ್ಪೆಕ್ಟ್ ಆಗಿ ಇಟ್ರು. ಇಟ್ ಇಸ್ ಕಾಲ್ಡ್ ದ ಮೆಡಾಸನ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳ್ತೇವೆ. ಅಂಡ್ ಲಾಸ್ಟ್ ಕಾನ್ಸೆಪ್ಟ್ ಇಸ್ ಅಬೌಟ್ ಬಯೋ ಫರ್ಟಿಲೈಸರ್ಸ್. Yes, today our present life we are not going to get a sufficient nutrition. So major cause, ಯಾಕಂದ್ರೆ ನೀವು ಆಗ ನಿಮ್ಮ ಮನೆಗಳಲ್ಲಿ ಇದ್ದಂತ ಅಜ್ಜಿ ತಾತ ಕಾಲದಲ್ಲೆಲ್ಲ ನೋಡಬಹುದು, ಇವತ್ತು ಕೂಡ 80 ವರ್ಷ 90 ವರ್ಷ ಆದ್ರೂ ಇದ್ದಾರೆ. ಆದ್ರೆ ನಮ್ಮ ಇವಾಗಿನ ಪ್ರೆಸೆಂಟ್ ಸಿಚುಯೇಷನ್ ಏನಾಗಿದೆ ಅಂದ್ರೆ ಇನ್ನು 30 ದಾಟ್ತಿದಂಗೆನೆ ಆಲ್ರೆಡಿ ಲಾಟ್ ಆಫ್ ದ ಕಾಯಿಲೆಗಳು ಶುರುವಾಗಿರತ್ತೆ, ಅಥವಾ ಡೆತ್ ಆಗುವಂತ ಚಾನ್ಸಸ್ಗಳಿರತ್ತೆ. ಲಾಟ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ, ಲಾಟ್ ಆಫ್ ಪೇನ್ ಅಂತ ಹೇಳ್ತಾರೆ. ಬಟ್ ಆಗಿನ ಕಾಲದಲ್ಲಿ ಅಷ್ಟೆಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಸೊ ರಾತ್ರಿ ಬಂದು ಸೊ ಆರಾಮಾಗಿ ಚೆನ್ನಾಗಿ ಊಟ ಮಾಡಿ ಮಲಗೋರು. ಸೊ ಏನೇ ಪೇನ್ ಇದ್ರು ಕೂಡ ಒಂದ್ ಚೆನ್ನಾಗಿ ನಿದ್ದೆ ಮಾಡೋ ಪೇನ್ ಎಲ್ಲ ಹೋಗಿರೋದು. ಯಾಕೆಂದ್ರೆ ಅವರ ತಿಂತಿದ್ದಂಥ ಫುಡ್ಡು ನ್ಯಾಚುರಲ್ ಆಗಿತ್ತು, ಅವ್ರು ಬೆಳೆಯೋರು ತಿಂತಾ ಇದ್ರು. ಇವಾಗೆಲ್ಲ ನಾವು ಹೆಂಗೆ ಆಗ್ಬಿಟ್ಟಿದೀವಿ ಅಂದ್ರೆ ಸೊ ಇವತ್ತು ವಿ ಕಾಂಟ್ ಹ್ಯಾವ್ ದಟ್ ಮಚ್ ಆಫ್ ಸ್ಟ್ರೆಂತ್ ಟು ವರ್ಕ್ ಇನ್ ದ, ನಮ್ಮ ಹತ್ರ 5 ಎಕರೆ ಅಲ್ಲ 10 ಎಕರೆ ಅಲ್ಲ 20 ಎಕರೆ ಇದ್ರೂ ಕೂಡ ನಾವು ಅಲ್ಲಿ ಹೋಗಿ ಕೆಲಸ ಮಾಡೋಷ್ಟು ಎನರ್ಜಿ ನಮಗೆ ಇಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ನಾವು ಇವತ್ತೆಲ್ಲ ಕಂಪ್ಲೀಟ್ ಪ್ರಿಸರ್ವ್ಡ್ ಆಗಿರೋ ಫುಡ್ಗಳಿಗೆ ಬಿದ್ದುಬಿಟ್ಟಿದ್ದೀವಿ. ಅಂದರೆ ಮಾಡ್ಕೊಳಕ್ಕೆ ಕಷ್ಟ ಆಗಿ ಹೋಗಿ ರೆಡಿಮೇಡ್ ಫುಡ್ಗಳನ್ನ ತೊಗೊಂಬಂದು ತಿನ್ನೋದು. ಅದು ಯಾವಾಗ ಮಾಡಿರ್ತಾರೋ, ಯಾವಾಗ ಅದನ್ನು ಕಂಪ್ಲೀಟ್ಲಿ ಇದು ಮಾಡಿಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಆದರೆ ನಾವು ಇವತ್ತು ಆಗಿರೋದು ಹೆಂಗೆ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದಟ್. ಯಾರು ಮಾಡ್ತಾರೆ ಮನೆಗಳಲ್ಲಿ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ. ನಾಟ್ ಎವ್ರಿ ಬಟ್ ಒಂದು 40% ಆಫ್ ದ ಪೀಪಲ್ ವಿ ಆರ್ ಗೋಯಿಂಗ್ ಟು, ಬಿಕಾಸ್ ದೋಸ್ ಹು ಆರ್ ವರ್ಕಿಂಗ್ ಇನ್ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಇನ್ ದಾಗ ವಿ ಕಾಂಟ್ ಏಬಲ್ ಟು ಗಿವ್ ದಟ್ ಮಚ್ ಆಫ್ ಟೈಮ್ ಟು ಪ್ರಿಪೇರ್ ದ ಫುಡ್ ಅಂಡ್ ಆಲ್. ಸೊ ಅಂಥ ಟೈಮ್ಗಳಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಅಂಡ್ ಗೆಟ್ ಆರ್ ಈಟ್ ಔಟ್ಸೈಡ್ ಫುಡ್ಗಳನ್ನ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀವಿ, ಎಸ್ಪೆಷಲಿ ಜಂಕ್ ಫುಡ್ಸ್ಗಳನ್ನ ತಿನ್ನೋದು ಇವೆಲ್ಲನೂ. ಸೊ ದಟ್ ಈಸ್ ವಾಟ್, ಯಾಕೆ ಇದು ಈ ಒಂದು ಕಾನ್ಸೆಪ್ಟ್ ಬಂದಿದ್ದು ಅಂದರೆ ಇವತ್ತು ನಮ್ಗೇನಾದರೂ
ಆರ್ಗ್ಯಾನಿಕ್ ಫುಡ್ ಬೇಕು ಅಂದರೆ ಹುಡಿಕೊಂಡು ಹೋಗುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ನಾವು ಯಾರು ಬೆಳೆದಿರೋ ಫುಡ್ಗಳನ್ನ ತಿಂತಾರೆ, ಎಲ್ಲ ಫ್ಲೇವರ್ ಆಗಿರೋದು ಏನೋ ಅಥವಾ ಕೆಮಿಕಲಿ ಸ್ಪ್ರೇಡ್ ಫುಡ್ಗಳನ್ನ ತಿಂದು 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 ನಮ್ಮ ಆಯಸ್ಸನ್ನು ನಾವೇ ಕಮ್ಮಿ ಮಾಡ್ಕೋತಾ ಇದ್ದೀವಿ. ಬಟ್ ನಾವು ರೀಸನ್ಸ್ಗಳನ್ನ ಬೇರೆ ಬೇರೆ ಕೊಡ್ಬೋದು, ಆದರೆ ದ ಮೇನ್ ಇಸ್ ಸೊ ನಮ್ಮ ಹೆಲ್ತ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಲೈಫ್ ನಲ್ಲಿ ಹೆಲ್ತ್ ಅಂತ ಬಂದಾಗ ನಾವು ತಿನ್ನೋ ಫುಡ್ ಲೈಫ್ ಸ್ಟೈಲ್ ಏನಿರುತ್ತೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ಬಯೋಫರ್ಟಿಲೈಸರ್ಸ್ ಅಂತ ಬಂದಾಗ ಇಟ್ ರೆಪ್ರೆಸೆಂಟ್ಸ್ ದ ಎನ್ರಿಚ್ಮೆಂಟ್ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯಿಲ್, ಮಣ್ಣಿನ ಸತ್ವ. ಯಾಕಂದ್ರೆ ಒಬ್ಬ ಫಾರ್ಮರ್ ಒಂದಷ್ಟು ಪ್ಲಾಂಟ್ಸ್ಗಳನ್ನ, ಈಗ ನಾವು ಮನೆ ಮುಂದೆ ಬೆಳೆಯುವಂಥ 1 or 2 ಪ್ಲಾಂಟ್ಸ್ಗೆ ವಿ ಆರ್ ನಾಟ್ ಗೋಯಿಂಗ್ ಟು ಥಿಂಕ್ ಅಬೌಟ್ ದ ಸಾಯಿಲ್. ನಾವು ಮಣ್ಣಿನ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಅದೇ ಒಬ್ಬ ಫಾರ್ಮರು 1000-2000 ಪ್ಲಾಂಟೇಶನ್ಸ್ ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೋಗಿ ಆ ಪ್ಲಾಂಟ್ಸ್ಗಳನ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ದೇ ನೀಡ್ ಟು ಚೆಕ್ ಔಟ್ ವಾಟ್ ಇಸ್ ದ ಕ್ವಾಲಿಟಿ ಆಫ್ ದ ಸಾಯಿಲ್, ಯಾವ್ಯಾವ ಥರ ಸತ್ವ ಮಣ್ಣಿನಲ್ಲಿ ಇದೆ ಅಂತ ನೋಡಬೇಕಾಗತ್ತೆ. ಆ ಮಣ್ಣಲ್ಲಿ ಸತ್ವ ಇದ್ದಾಗ ಮಾತ್ರ ದೆನ್ ಓನ್ಲಿ ಈ ಕ್ಯಾನ್ ಪುಟ್ ಆಲ್ ದ ಪ್ಲಾಂಟ್ಸ್. ಯಾಕೆಂದರೆ ಅವನು ಏನೋ ಒಂದು ಆಸೆ ಇಟ್ಕೊಂಡು ತುಂಬ ಮನಿನ ಸ್ಪೆಂಡ್ ಮಾಡಿ ಆ ಸ್ಪೆಂಡ್ ಮಾಡಿರೋ ಮನೆಗಿಂತ ಇನ್ನೂ ದುಪ್ಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಅಥವಾ ಹಾಕಿರೋ ಅಷ್ಟಾದ್ರೂ ಬರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಿದ್ದಾಗ ಸಾಯಿಲ್ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಅಂದಾಗ ಲಾಡ್ ಆಫ್ ಫಂಗಲ್ ಇನ್ಫೆಕ್ಷನ್, ಲಾಡ್ ಆಫ್ ವೈರಸ್ ಎಲ್ಲ ಒಳಗಡೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಮಣ್ಣು ಒಳಗಡೆ ಇರುತ್ತೆ, ಬರ್ತಾ ಇದೆ. ಈಗ ಒಂದು ಪ್ಲಾಂಟಿಂಗ್ ಬಂತು ಅಂದರೆ ಪಕ್ಕದಲ್ಲೇ ಇನ್ನೊಂದು ಪ್ಲಾಂಟ್ ಹಾಕಿರ್ತಾರೆ. ಸೊ ಒಂಚೂರು ಸ್ಪೇಸ್ ಇರುತ್ತೆ ಅಷ್ಟೇ, ಇಮಿಡಿಯೇಟ್ಲಿ ಇಟ್ ಇಸ್ ಗೋಯಿಂಗ್ ಟು ಮೂವ್ ಟು ದ ಅನದರ್ ಪ್ಲಾಂಟ್, ಅಲ್ಲಿಂದ ಇನ್ನೊಂದು ಪ್ಲಾಂಟ್, ಅಲ್ಲಿಂದ ಇನ್ನೊಂದು, ಹೀಗೆ ಎಲ್ಲ ಕಡೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಹಾಕಿರೋ ಎಲ್ಲ ಪ್ಲಾಂಟ್ಸು ಕಥೆನೂ ಮುಗಿದೋಗುತ್ತೆ. ಸೊ ಅದರಿಂದ ಇವರ ಒಂದು ಇಂಟೆನ್ಷನ್ ಏನು ಅಂತಂದರೆ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಬೇಕು, ಮಣ್ಣಲ್ಲಿ ಏನು ಸತ್ವ ಇದೆ ಅಂದರೆ. ಸೊ ಇವತ್ತೆಲ್ಲ ಲ್ಯಾಬ್ರೋಟ್ರೀಸ್ ಇದೆ, ಆರಾಮಾಗಿ ಒಂದು ಇಡೀ ಸಾಯಿಲನ್ನು ತೊಗೊಂಡು ಹೋದರೆ ಅವ್ರು ನೀಟಾಗಿ ಅದ್ರ ರಿಪೋರ್ಟನ್ನು ಕೊಡ್ತಾರೆ, ನೀವು ಆರಾಮಾಗಿ ಪ್ಲಾಂಟೇಶನ್ಸ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾರೆ. ಸೊ ಬಯೋಫರ್ಟಿಲೈಸರ್ಸ್ ಇನ್ ದ ಸೆನ್ಸ್ ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ದಟ್ ಎನ್ರಿಚ್ ದ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ 3 ಥರ ನಮಗೆ ಬಯೋಫರ್ಟಿಲೈಸರ್ಸ್ಗಳನ್ನ ಮೆನ್ಷನ್ ಮಾಡ್ತಾರೆ. ಒನ್ ಇಸ್ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ ಆಸ್ ಅನ್ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಇದನ್ನು ತುಂಬ ಸರಿ ಓದಿದ್ದೀವಿ, ತುಂಬ ಬೇಸಿಕಲ್ಲೂ ಕೂಡ ನಾಡ್ಯೂಲ್ಸ್ ಅಂತ ಹೇಳ್ತಾರೆ, ರೂಟ್ ನಾಡ್ಯೂಲ್ಸ್ ಆಫ್ ದ ಲೆಗುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ದಟ್ ಈಸ್ ವಾಟ್ ಬ್ಯಾಕ್ಟೀರಿಯಾ. ಸೊ ಸಮ್ ಅದರ್ ಬ್ಯಾಕ್ಟೀರಿಯಾ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಬಿ represented. One it is called Azospirillum, another one it is called the Azotobacter ಅಂತ ಹೇಳ್ತಾರೆ. ಈ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಏನಾದರೂ ಇದೆ ಮಣ್ಣಲ್ಲಿ ಅಂತ ಅಂದ್ರೆ ಕ್ವಾಲಿಟಿ ಆಫ್ ದ ಸಾಯಿಲ್ ನ ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ನಾವೇನು ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ಮತ್ತೆ ಫಸ್ಟ್ ಇಯರ್ ಅಲ್ಲಿ ಒಂದಿತ್ತು ಚಾಪ್ಟರ್ ಮಿನರಲ್ ನ್ಯೂಟ್ರಿಷನ್ಸ್ ಅಂತ, ಬಟ್ ಇವಾಗ ತೆಗ್ದಾಕಿರೋದ್ರಿಂದ ಮೇ ಬಿ ನೀವು ಓದಿರಲ್ಲ ಅಷ್ಟೇನೆ. ಸೊ ಒಂದು ಮೈಕ್ರೋ ನ್ಯೂಟ್ರಿಷನ್ಸ್ ಆಸ್ ವೆಲ್ ಆಸ್ ದ ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಅಂತ ಹೇಳಿ ದ ಹೋಲ್ ಚಾಪ್ಟರ್ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಅಂಡರ್ ದ ಮಿನರಲ್ ನ್ಯೂಟ್ರಿಷನ್ಸ್. ಓಕೆ, ಸೊ ಅದರ್ bacteria so also fix the atmospheric and symbiotic association andre we already know that. So navello one kade odidhu symbiotic association, that is phycology as well as the mycology anta kuda ನಾವು ಸ್ಟಡಿ ಮಾಡಿದೀವಿ. ಓಕೆ, ಸೊ ಸಿಂಬಯೋಟಿಕ್ ಅಸೋಸಿಯೇಷನ್ ಯಾಕೆ ನಾವು ಹೇಗೆ ನಾವು ಲಾಟ್ ಆಫ್ ನ್ಯೂಟ್ರಿಷನ್ಸ್ ನ ಹೇಳ್ತೀವಿ, ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಎಲ್ಲ ಹಿಂಗೆ ಹೇಳ್ತೀವೋ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಥಿಂಗ್ಸ್ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರೀತಾರೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ರೂಟ್ಸ್ ಆಫ್ ಲೆಗುಮಿನಸ್ ಪ್ಲಾಂಟ್ಸ್ ಅಂತ ಬಂದಾಗ, ಸೊ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಜೊತೆಗೆ these are the bacteria also helpful for to enrich the nutrient quality of the soil ಅಂತ ಹೇಳ್ಬೋದು. ಓಕೆ, ಸೊ ಅದಾದ್ಮೇಲೆ ಅಂಡ್ ಎರಡನೇದು ಫಂಗೈ. ಸೊ ಫಂಗೈ ಅಂತ ಬಂದಾಗ ದರ್ ಇಸ್ ಅ ಒನ್ ಜೀನಸ್, ಇಟ್ ಇಸ್ ಗ್ಲಾಮಸ್ ಅಂತ ಹೇಳ್ತಾರೆ, ಮೈಕೋರ್ಹೈಸಾ. ಸೊ ದಿಸ್ ಇಸ್ ಆಲ್ವೇಸ್ ಹೆಲ್ಪ್ಸ್ ಅಲ್ಲಿ ನೈಟ್ರೋಜನ್ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋದ್ರೆ, ಸೊ ಈ ಒಂದು ಫಂಗಸ್ ಬಂದು ಸೊ ಇಟ್ ಇಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ಎನ್ರಿಚ್ ದ ಫಾಸ್ಫರಸ್. ಯಾಕಂದ್ರೆ ಎಲ್ಲನೂ ಇಂಪಾರ್ಟೆಂಟ್. ನಮ್ಗೆ ಹೇಗೆ ಈಗ ನಾವು ಅಷ್ಟೇ, ನಾವು ತಿನ್ನೋ ಫುಡ್ಡಲ್ಲಿ ನಾವು ಮೇನ್ ಆಗಿ ಹೇಳೋದು ಬರೀ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಅಂತ ಹೇಳಿದೀವಿ, ಬಟ್ ಟ್ರೇಸ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಫಾಸ್ಫರಸ್, ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಅಯೋಡಿನ್, ಇವೆಲ್ಲನೂ ನಮ್ಮ ದೇಹಕ್ಕೆ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಲ್ಲಾನು ನಮ್ಮ ಬಾಡಿನಲ್ಲಿ ಇರಬೇಕು. ಇಲ್ಲ ಅಂದಾಗ ಏನಾಗ್ಬಿಡತ್ತೆ, ಬೋನ್ಸು, ಮಸಲ್ಸ್ ಎಲ್ಲ ವೀಕ್ ಆಗೋದು, ಸವಿಯೋದು, ಈ ಥರ ಎಲ್ಲ ಆಗ್ಬಿಡತ್ತೆ. ಸೊ ಅದೇ ಥರ ಪ್ಲಾಂಟ್ಸ್ ಅಲ್ಲೂ ಕೂಡ ಸೊ ಈ ಎಲ್ಲ ನ್ಯೂಟ್ರಿಷನ್ಸ್ ಇಂಪಾರ್ಟೆಂಟು. ಸೊ ನಮಗೆ ಫಂಗೈ ಬ್ಯಾಕ್ಟೀರಿಯಾ ಬಂದು ನೈಟ್ರೋಜನ್, ರೈಸೋಬಿಯಂ, ಅಜಾಟೋಬ್ಯಾಕ್ಟರ್, ಆಜೋಸ್ಪಿರಲಮ್ ಎಲ್ಲ ನೈಟ್ರೋಜನ್ ಕಂಟೆಂಟ್ ಅನ್ನ ಕ್ವಾಲಿಟಿನ ಸಾಯಿಲ್
ಸಾಯಿಲ್ ಅಲ್ಲಿ ಜಾಸ್ತಿ ಮಾಡ್ತಾ ಹೋದ್ರೆ ಈ ಫಂಗಸ್ ಬಂದು ಇಟ್ ಇಸ್ ಆಲ್ವೇಸ್ ಹೆಲ್ಪ್ ಟು ಇನ್ಕ್ರೀಸ್ ದಟ್ ಇಸ್ ಒನ್ ಫಾಸ್ಫರಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಆಫ್ಟರ್ ದಟ್ ಸೊ ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಅ ಲಾಟ್ ಆಫ್ ದ ಬೆನಿಫಿಟ್ಸ್ ಇವೆಲ್ಲ. ಆಮೇಲೆ ಇನ್ನೊಂದು ಹೇಳ್ತೀವಿ, ಅಂಡ್ ಫ್ರಮ್ ದಿಸ್ ದ 3 ಇಂಪಾರ್ಟೆಂಟ್ ಫಂಕ್ಷನ್ಸ್. ಒಂದು ಫಂಕ್ಷನ್ ಏನು ಅಂದ್ರೆ ಬೆನಿಫಿಟ್ಸ್ ಏನೇನು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಬೇರ್ಗಳನ್ನ ಅಂದ್ರೆ ರೂಟ್ ಬಾರ್ನಿ ಪ್ಯಾಥೋಜನ್ಸ್ ಅಂತ ಹೇಳ್ತೇವೆ. ಸೊ ಯಾವ ಪ್ಯಾಥೋಜನ್ಸು ಆ ಒಳಗಡೆ ರೂಟ್ಸ್ಗಳನ್ನ ಹಾಳು ಮಾಡ್ತಾ ಹೋಗುತ್ತೋ ಅಂಥವನ್ನ ಅವಾಯ್ಡ್ ಮಾಡುತ್ತೆ. ಎರಡನೇದು ಬರಗಾಲ ಅಂತ ಹೇಳಿದ್ರು, ಸಲೈನಿಟಿ ಆಸ್ ವೆಲ್ ಆಸ್ ದ ಡ್ರಾಟ್, ಅದನ್ನ ಟಾಲ್ರೇಟ್, ನಾಟ್ ಕಂಪ್ಲೀಟ್ಲಿ ರೆಡ್ಯೂಸ್ ಮಾಡಲ್ಲ, ಟಾಲ್ರೇಟ್ ಮಾಡುತ್ತೆ. ಅಂಡ್ ಮೂರನೇದು ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಇನ್ಕ್ರೀಸ್ ದ growth of the development. Okay, so because of from the fungus whatever they are going to be consider the fungus anta ಏನು ಹೇಳಿದ್ದಾರೆ, so that is the name it is called them as an many members are there. So that really particularly they mentioned about glamis and mycorrhiza. So to form the mycorrhiza, so it is making a symbiotic association, and the product it is enriched the product it is about the phosphorus and passes into the plant. From that particularly the 3 types of the functions are, one it is because ನಿಮಗೆ ಮಿಡ್ ಟರ್ಮ್ ಅಲ್ಲೋ ಪ್ರಿಪರೇಟರಿ ನಲ್ಲೋ ಇದನ್ನ ಒಂದು MCQC ಕೇಳಿದ್ರು. ಓಕೆ, ಸೊ ಈ ಮೂರನ್ನ ಕೊಟ್ಟು ಇನ್ನೊಂದು ಫಂಕ್ಷನ್ ಕೊಟ್ಟು, ಬಟ್ ದಟ್ ಒನ್ ಇಟ್ ಇಸ್ ನಾಟ್ ಅ ಕರೆಕ್ಟ್ ಆನ್ಸರ್ ಆಗಿರ್ಲಿಲ್ಲ ಅದು. ಸೊ one is root borne pathogens antivi, and another one it is called them as intolerance to salinity and drought antivi, and overall increase in plant growth development anta heltivi. And last one it is about the cyanobacteria anta heltare. So cyanobacteria, yes, other than that blue green algae anta kuda heltira. So it also helps for to fix the atmospheric nitrogen. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ, ಸ್ಟ್ರಕ್ಚರಲ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಕೂಡ ಓದಿದ್ದೀರಾ, ಸ್ಟ್ರಕ್ಚರ್ನೇ ಬರೆದಿದ್ದೀರಾ, ದಟ್ ಇಸ್ ನಾಸ್ಟಾಕ್, ಅನಾಬಿನಾ, ಇವೆಲ್ಲನೂ ಕೂಡ ವಿ ಕನ್ಸಿಡರ್ಡ್ ಆಸ್ ಅನ್ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಆ್ಯಂಡ್ ಇದು ಕೂಡ ನೈಟ್ರೋಜನ್ ಕಂಟೆಂಟ್ ಅನ್ನೇ ಜಾಸ್ತಿ ಮಾಡ್ತಾ ಹೋಗೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಒನ್ ಆಫ್ ದ ಸರ್ವರ್ ಇನ್ ದ ಬಯೋ ಫರ್ಟಿಲೈಸರ್ಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಸೊ ಆಲ್ಮೋಸ್ಟ್ ಯಾವುದೇ ಒಂದು ಫರ್ಟಿಲೈಸರ್ಸ್ ಗಳಲ್ಲಿ ಸೊ ಇದನ್ನೆಲ್ಲ ಆಡ್ ಮಾಡ್ತಾ ಈ ರಿಲೇಟೆಡ್ ಒಂದು ಪ್ರಾಡಕ್ಟ್ ಗಳನ್ನ ಆಡ್ ಮಾಡಿರ್ತಾರೆ. ಅಂಡ್ ಆಲ್ಸೋ ಕರೆಂಟ್ಲಿ ಇನ್ ಆರ್ ಕಂಟ್ರಿ ನಂಬರ್ ಆಫ್ ಬಯೋ ಫರ್ಟಿಲೈಸರ್ಸ್ ಅವೈಲಬಲ್ ಇದೆ, ಬಟ್ ಅದರಲ್ಲಿ ನಾವು ನೋಡಿ ವಿಚ್ ಒನ್ ಇಸ್ ಬೆಟರ್ ಅಂದ್ರೆ ಪರ್ಟಿಕ್ಯುಲರ್ಲಿ ಈ ತರ ಒಂದಷ್ಟು ಇರುವಂತ ಆರ್ಗ್ಯಾನಿಸಮ್ಸ್ ಗಳೇನಿರತ್ತೆ, ದಟ್ ಇಸ್ ಫಂಗಸ್ ಆರ್ ಬ್ಯಾಕ್ಟೀರಿಯಾ, ವಾಟ್ ಎವರ್ ವಿ ಜಸ್ಟ್ ಅನಲೈಸ್ಡ್ ಅಬೌಟ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ಓದಿದ್ವಿ. ಸೊ ನಾವು ಆ ತರದನ್ನ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಗಳನ್ನ ರಿಲೇಟೆಡ್ ಇರುವಂತ ಒಂದಷ್ಟು ಬಯೋ ಫರ್ಟಿಲೈಸರ್ಸ್ ಗಳನ್ನ ತಗೊಂಡು ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಚಾಪ್ಟರ್. ಸೊ ಆಲ್ಮೋಸ್ಟ್ ಇದು 4th ಸೆಷನ್. ಇಲ್ಲಿವರೆಗೂ 4 ಸೆಷನ್ಸ್ಗಳಲ್ಲೂ ಕೂಡ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಒಂದೊಂದು ಕ್ಲಾಸಲ್ಲೂ ನಾವು ಮೈಕ್ರೋಬ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನ ಓದ್ಕೊಂಡ್ ಬಂದ್ವಿ. ಒಂದು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ಸೆಕೆಂಡ್ ಒನ್ ಇಟ್ ಇಸ್ ಮೈಕ್ರೋಬ್ಸ್ ಇಂಡಸ್ಟ್ರಿಯಲ್ ಥಿಂಗ್ಸ್, ಅಂಡ್ ಥರ್ಡ್ ಒನ್ ಇಟ್ ಇಸ್ ಅಬೌಟ್ ಸೀವೇಜ್ ಟ್ರೀಟ್ಮೆಂಟ್, ಅಂಡ್ ಫೋರ್ತ್ ಒನ್ ಇವತ್ತು ಸ್ಟಡಿ ಮಾಡಿದಂಥ ಬಯೋಗ್ಯಾಸ್, ಫಿಫ್ತ್ ಒನ್ ಬಯೋ ಕಂಟ್ರೋಲ್ ಏಜೆಂಟ್ಸ್, ಅಂಡ್ ದ ಲಾಸ್ಟ್ ಇಟ್ ಇಸ್ ಅಬೌಟ್ ದ ಬಯೋ ಫರ್ಟಿಲೈಸರ್ಸ್. ಸೊ ಐ ಥಿಂಕ್ ಇನ್ ಆಲ್ ದ ಕ್ಲಾಸಸ್ ವಾಟ್ ಎವರ್ ಐ ಮೆನ್ಷನ್, ಸೊ ಅದರ್ ದ್ಯಾನ್ ದಟ್ ಹಿಸ್ಟ್ರಿ ಅಥವಾ ಸ್ಟೋರಿ ಅದೆಲ್ಲ ಬಿಟ್ಟು ವಾಟ್ ಐ ಮೆನ್ಷನ್ಡ್ ಇನ್ ದ PPT ಏನೇನು ಪಾಯಿಂಟ್ಸ್ಗಳನ್ನ ನಾನು ಪರ್ಟಿಕ್ಯುಲರ್ಲಿ ಆಡ್ ಮಾಡ್ತಾ ಹೋಗಿದ್ನೋ ಆ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ NCERT ನಲ್ಲಿ ಇರೋವಂಥ ಪಾಯಿಂಟ್ಸ್ಗಳೇ. ಸೊ ಅಷ್ಟು ಪಾಯಿಂಟ್ಸ್ಗಳನ್ನ ನಾನು ಯಾವುದು ಫೋಕಸ್ ಮಾಡಬೇಕು ಅಂತ ಹೇಳಿದಿನೋ ಅವೆಲ್ಲ ಇಲ್ಲಿವರೆಗೂ ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳಿರೋ ರಿಪೀಟೆಡ್ ಕ್ವಶನ್ಸ್ಗಳು, ರಿಪೀಟೆಡ್ ಸ್ಟೇಟ್ಮೆಂಟ್ಸ್ಗಳು. ಸೊ ಅವನ್ನೆಲ್ಲ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ ಚಾಪ್ಟರ್ ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಆದ್ರಿ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 8 ಮಾರ್ಕ್ಸ್, ನಿಮಗೆ 7 or 8 ಮಾರ್ಕ್ಸ್ ನಿಮಗೆ ಈ ಒಂದು ಚಾಪ್ಟರ್ ಇಂದ ಸಿಗ್ತಾ ಹೋಗುತ್ತೆ. ಸೊ ಓಕೆ, ಸೊ ಫೈನಲಿ ಸೊ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. ಫಾರ್ ನೆಕ್ಸ್ಟ್ ಸೆಷನ್ ವಿಲ್ ಸ್ಟಾರ್ಟ್ ಒನ್ ಮೋರ್ ಚಾಪ್ಟರ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್.